MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗ ಹೆಡ್ಲೈನ್ಸ್. ಸೌಹಾರ್ದದ ಭೇಟಿಗಳೆಲ್ಲ ಇರ್ತದೆ, ಪರ್ಸನಲ್ ಭೇಟಿ ಏನಿಲ್ಲ. ನಾನು ಅದೆಲ್ಲ ಹೇಳಕ್ಕೆ ನನಗಂತೂ ಅವಶ್ಯಕತೆ ಇಲ್ಲ. ಈಗ ಇದೆಲ್ಲ ನಮ್ಮ ಸೌಹಾರ್ದದ ಭೇಟಿಗಳೆಲ್ಲ ಇರ್ತದೆ, ಪರ್ಸನಲ್ ಭೇಟಿ ಏನಿಲ್ಲ. ನಾನು ಅದೆಲ್ಲ ಹೇಳಕ್ಕೆ ನನಗಂತೂ ಅವಶ್ಯಕತೆ ಇಲ್ಲ. ಈಗ ಇದೆಲ್ಲ ನಮ್ಮ ಸೌಹಾರ್ದದ ಭೇಟಿಗಳೆಲ್ಲ ಇರ್ತದೆ, ಪರ್ಸನಲ್ ಭೇಟಿ ಏನಿಲ್ಲ. ನಾನು ಅದೆಲ್ಲ ಹೇಳಕ್ಕೆ ನನಗಂತೂ ಅವಶ್ಯಕತೆ ಇಲ್ಲ. ಈಗ ಇದೆಲ್ಲ ನಮ್ಮ ಸೌಹಾರ್ದ. ಫಲಿಸಿದ ಡಿಸಿಎಂ ಡಿಕೆಶಿ ದೆಹಲಿ ಯಾತ್ರೆ, ಹೈಕಮಾಂಡ್ ಜೊತೆ ಕನಕಪುರ ಬಂಡೆ ಚರ್ಚೆ, ಟ್ರಬಲ್ ಶೂಟರ್ಗೆ ಸಿಕ್ತ ವರಿಷ್ಠರ ಶ್ರೀರಕ್ಷೆ. ರಾಜ್ಯ ಬಿಜೆಪಿಯಲ್ಲಿ ರೆಬೆಲ್ಸ್ ಟೀಮ್ ಆಕ್ಟಿವ್, ಸಾಹುಕಾರ್ ನೇತೃತ್ವದಲ್ಲಿ ಮೀಟಿಂಗ್, ವಿಜೇಂದ್ರ ಸ್ಥಾನಕ್ಕೂ ಬೀಳುತ್ತಾ ಕೊಕ್. ಮಾಜಿ ಸಚಿವ ಶಾಮನೂರು ವಿಧಿವಶ, ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರು. ಶಿವಶಂಕರಪ್ಪ ನಿಧನಕ್ಕೆ ಗಣ್ಯರ ಸಂತಾಪ. ರಸ್ತೆ ನಿರ್ಮಾಣದಿಂದ ಜನ ಉದ್ಧಾರ ಆಗ್ತಾರಾ? ಗ್ಯಾರಂಟಿ ವಿರೋಧಿಗಳಿಗೆ ಪ್ರಶ್ನೆ ಮಾಡಿದ ಗೃಹ ಸಚಿವ. ಪರಮೇಶ್ವರ್ ಹೇಳಿಕೆಗೆ ಭುಗಿಲೆದ್ದ ಆಕ್ರೋಶ. ಮೊಟ್ಟೆ ಪ್ರಿಯರೇ ಹುಷಾರ್, ಎಗ್ ತಿಂದ್ರೆ ಬರುತ್ತಂತೆ ಕ್ಯಾನ್ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್, ಆರೋಗ್ಯ ಇಲಾಖೆ ಅಲರ್ಟ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಫಲಿಸಿತ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯ ಯಾತ್ರೆ. ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ನ ಅಭಯ ಸಿಕ್ತಾ ಅನ್ನುವಂತಹ ಪ್ರಶ್ನೆ. ಹೈಕಮಾಂಡ್ ನಾಯಕರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆಯನ್ನ ಮಾಡಿದ್ದಾರೆ. ಲಂಚ್ ಮೀಟಿಂಗ್ನಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಜೊತೆ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ಮಾತುಕತೆಯ ಬಳಿಕ ಡಿಕೆ ಶಿವಕುಮಾರ್ ಫುಲ್ ಖುಷ್ ಆಗಿದ್ದಾರೆ. ಹೈಕಮಾಂಡ್ ಅಭಯದ ಬಗ್ಗೆ ನಾನೇನು ಹೇಳಲ್ಲ ಅಂತ ನಗುಮುಖದಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಉತ್ತರವನ್ನ ನೀಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಫಲ ಕೊಟ್ಟಂತೆ ಕಾಣಿಸ್ತಾ ಇದೆ. ಕನಕಪುರ ಬಂಡೆಗೆ ಕೊನೆಗೂ ಹೈಕಮಾಂಡ್ ನಾಯಕರ ದರ್ಶನ ಆಗಿದೆ. ವರಿಷ್ಠರ ಭೇಟಿಯ ಬಳಿಕ ಡಿಕೆಶಿ ಫುಲ್ ಖುಷ್ ಆಗಿದ್ದಾರೆ. ಹಾಗಾದ್ರೆ ಟ್ರಬಲ್ ಶೂಟರ್ಗೆ ವರಿಷ್ಠರು ಅಭಯ ನೀಡಿದ್ರ? ಈ ಸ್ಟೋರಿ ನೋಡಿ. ಸರ್ಕಾರಕ್ಕೆ 2.5 ವರ್ಷ ತುಂಬ್ತಾ ಇದ್ದಂತೆ ಡಿಕೆಶಿ ದೆಹಲಿಗೆ ದಂಡೆತ್ತಿ ಹೋಗಿದ್ರು. ಹೈಕಮಾಂಡ್ ನಾಯಕರ ಭೇಟಿಗೆ ದಿನಗಟ್ಟಲೆ ಕಾದಿದ್ರು. ಸಂದರ್ಭ ಬಂದಾಗಲೆಲ್ಲ ರಾಷ್ಟ್ರ ರಾಜಧಾನಿಗೆ ಹೋಗಿ ವರಿಷ್ಠರ ಮನೆಯ ಕದ ತಟ್ತಾ ಇದ್ರು. ಆದರೆ ಟ್ರಬಲ್ ಶೂಟರ್ಗೆ ವರಿಷ್ಠರ ಭೇಟಿಗೆ ಅವಕಾಶವೇ ಸಿಕ್ಕಿರಲಿಲ್ಲ. ಹೈಕಮಾಂಡ್ ಭೇಟಿಗೆ ಹಪಹಪಿಸ್ತಾ ಇದ್ದ ಬಂಡೆಗೆ ಕೊನೆಗೂ ದರ್ಶನ ಭಾಗ್ಯ ಸಿಕ್ಕಿದೆ. ರಾಹುಲ್ ಗಾಂಧಿಗೆ ಶೇಕ್ ಹ್ಯಾಂಡ್ ಮಾಡಿದ ಡಿಕೆಶಿ. ಸೋನಿಯಾ ಜೊತೆ ಔತಣಕೂಟದಲ್ಲಿ ಬಂಡೆ ಭಾಗಿ. ವೋಟ್ ಚೋರಿ ವಿರುದ್ಧ ಇವತ್ತು ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದೆ. ದೆಹಲಿ ರಾಮ್ಲೀಲಾ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಸಿದೆ. ಈ ಸಮಾವೇಶಕ್ಕೂ ಮುನ್ನ ಇಂದಿರಾ ಭವನದಲ್ಲಿ ಹೈಕಮಾಂಡ್ ಔತಣಕೂಟ ಆಯೋಜನೆ ಮಾಡಿತ್ತು. ಈ ಔತಣಕೂಟಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ದಾರೆ. ಹೈಕಮಾಂಡ್ ನಾಯಕರ ದರ್ಶನ ಮಾಡಿದ್ದಾರೆ. ಮಧ್ಯಾಹ್ನ ಔತಣಕೂಟದಲ್ಲಿ ಭಾಗಿಯಾದ ಡಿಸಿಎಂ ಡಿಕೆ ಶಿವಕುಮಾರ್ ನಗುಮುಖದಲ್ಲಿ ಹೈಕಮಾಂಡ್ ನಾಯಕರಿಗೆ ನಮಸ್ಕರಿಸಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆಯನ್ನ ಮಾತನಾಡಿಸಿದ್ದಾರೆ. ಅದರಲ್ಲೂ ರಾಹುಲ್ ಗಾಂಧಿಗೆ ಬಂಡೆ ಶೇಕ್ ಹ್ಯಾಂಡ್ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಅಭಿನಂದನೆ ಸಲ್ಲಿಸಿದ ಡಿಕೆಶಿ. ರಾಗ ಮನಸ್ಸು ಗೆಲ್ಲಲು ಪ್ರಯತ್ನ ಮಾಡಿದ್ರ ಬಂಡೆ. ಭೋಜನ ವೇಳೆ ರಾಹುಲ್ ಗಾಂಧಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವೋಟ್ ಚೋರಿ ಹೋರಾಟಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. 5 ನಿಮಿಷ ವರಿಷ್ಠರ ಕುಶಲೋಪರಿ ವಿಚಾರಿಸಿದ ಡಿಸಿಎಂ ವೋಟ್ ಚೋರಿ ದೊಡ್ಡ ಮಟ್ಟದ ಹೋರಾಟ ಸರ್ ಅಂತ ಹೇಳಿದ್ದಾರೆ. ಈ ಮೂಲಕ ರಾಹುಲ್ ಗಾಂಧಿ ಮನಸ್ಸು ಗೆಲ್ಲುವ ಪ್ರಯತ್ನವನ್ನ ಮಾಡಿದ್ದಾರೆ.
ಹೈಕಮಾಂಡ್ ಅಭಯದ ಬಗ್ಗೆ ಮಾತನಾಡಲ್ಲ. ಡಿಸಿಎಂ ಡಿಕೆಶಿ ನಗುವಿನ ಹಿಂದೆ ಕುತೂಹಲ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಭೇಟಿಯಾಗಿದ್ರು. ಖಂಡಿತ ನಾನು ಹೋದ್ಮೇಲೆ ನನ್ನ ನೋಡಿದ ತಕ್ಷಣ ಅವ್ರಿಗೆಲ್ಲ ಅರ್ಥ ಆಗ್ತದಲ್ಲ. ನನ್ನ ಭೇಟಿ ಮಾಡ್ತಾರೆ, ನನಗೆ ಕುಶಲ ವಿಚಾರಿಸ್ತಾರೆ. ಇದೆಲ್ಲ ನಮ್ಮ ಸೌಹಾರ್ದದ ಭೇಟಿಗಳೆಲ್ಲ ಇರ್ತದೆ, ಪರ್ಸನಲ್ ಭೇಟಿ ಏನಿಲ್ಲ. ಕರೆದು ಮಾತಾಡುವಂಥದ್ದು ಇದ್ದೇ ಇರುತ್ತೆ ಸರ್. ಬಟ್ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಅದೆಲ್ಲ ಏನಾದರೂ ಸಿಕ್ಕ ಸಮಯದಲ್ಲಿ ಏನಾದರೂ ಅಭಯ ನೀಡಿದ್ರ ಸರ್? ನಾನು ಅದೆಲ್ಲ ಹೇಳಕ್ಕೆ ನನಗಂತೂ ಅವಶ್ಯಕತೆ ಇಲ್ಲ. ಈಗ ಕೊನೆಗೂ ಕನಕಪುರದ ಬಂಡೆಗೆ ಹೈಕಮಾಂಡ್ ದರ್ಶನವಾಗಿದೆ. ವರಿಷ್ಠರ ಜೊತೆ ಡಿಕೆಶಿ ಮಾತುಕತೆಯೂ ಕೂಡ ನಡೆದಿದೆ. ಈ ವೇಳೆ ನಾಯಕತ್ವ ಬದಲಾವಣೆಯ ಚರ್ಚೆ ನಡೆದಿರೋ ಸಾಧ್ಯತೆ ಇದೆ. ಬಂಡೆಗೆ ಹೈಕಮಾಂಡ್ ಅಭಯ ಸಿಕ್ಕಿದೆಯಾ ಅನ್ನೋದೇ ಸಸ್ಪೆನ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಭೇಟಿಯ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ನಿಂದ ಅಭಯ ಸಿಕ್ತಾ ಅನ್ನುವಂತಹ ಪ್ರಶ್ನೆ. ಅವರು ಮಾತಾಡುವಾಗ ಅವರ ಮುಖಚರ್ಯೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಎಷ್ಟು ಖುಷಿಯಾಗಿದ್ರು, ಅದು ಯಾವುದೋ ರೀತಿಯ ಸಮಾಧಾನ ಅವರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಚೇರ್ ಹತ್ತಿರವಾಯಿತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಡಿಕೆಶಿಗೆ ಅಭಯ ಸಿಕ್ತಾ? ಮುಂದಿನ ನಡೆ ಏನು? ಯಾವ ರೀತಿಯ ಅಭಯ ಸಿಕ್ಕಿದೆ, ಯಾವ ರೀತಿಯ ಭರವಸೆ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದರು, ಈಗ ಫುಲ್ ಖುಷಿಯಾಗಿದ್ದಾರೆ. ಲಂಚ್ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವರನ್ನ ಭೇಟಿಯಾಗಿದ್ದಾರೆ. ಸೋನಿಯಾ ಗಾಂಧಿ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಹೈಕಮಾಂಡ್ ಕೊಟ್ಟಂತ ಮಾತನ್ನ ಡಿಕೆ ಶಿವಕುಮಾರ್ ಈ ಮೂಲಕ ಮತ್ತೊಮ್ಮೆ ನೆನಪಿಸುವಂತಹ ಕೆಲಸವನ್ನ ಮಾಡಿದ್ರ. ಅಧಿಕಾರ ಹಸ್ತಾಂತರದ ಬಗ್ಗೆ ಕನಕಪುರ ಬಂಡೆ ಈ ಎಲ್ಲ ವರಿಷ್ಠರ ಜೊತೆಗೆ ಚರ್ಚೆಯನ್ನ ಮಾಡಿದ್ರ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ನಿಂದ ಅಭಯ ಸಿಕ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಜನವರಿಯಲ್ಲಿ ಎಲ್ಲ ಅನ್ಕೊಂಡಂತೆ ಆದರೆ ಬಂಡೆಯ ಪಟ್ಟಾಭಿಷೇಕ ಖಚಿತವ ಅನ್ನುವಂತಹದ್ದು. ಇದೇ ಕಾರಣಕ್ಕೆ ಡಿಕೆ ಶಿವಕುಮಾರ್ ಫುಲ್ ಖುಷಿಯಾಗಿದ್ದಾರಾ ಅಂತ. ಸೋನಿಯಾ ಗಾಂಧಿ ಅಭಯದ ಬಗ್ಗೆ ಡಿಸಿಎಂ ಮಾತಾಡಲಿಲ್ಲ, ಅಭಯದ ಬಗ್ಗೆ ಹೇಳಲ್ಲ ಅಂತ ಹೇಳಿದರು. ಹಾಗಿದ್ರೆ ಅದ್ರ ಬಗ್ಗೆನೇ ಚರ್ಚೆ ಆಗಿದೆ. ಒಂದು ಭರವಸೆಯ ಸಂದೇಶ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆ ಈ ನಾಯಕರನ್ನ ಭೇಟಿಯಾಗದಾಗ. ಹಾಗಿದ್ರೆ ಹೊಸ ವರ್ಷ, ಹೊಸ ನಿರ್ಧಾರ ಫಿಕ್ಸ್ ಆಗುತ್ತಾ? ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತ ಆ ದಿನಗಳು ಸನ್ನಿಹಿತವಾಯ್ತಾ ಹೈಕಮಾಂಡ್ನ ಭೇಟಿಯ ನಂತರ ಅನ್ನುವಂತಹ ಹಲವು ಪ್ರಶ್ನೆಗಳಿಗೆ ಡಿಕೆ ಶಿವಕುಮಾರ್ ಅವರ ಮಂದಹಾಸ ಉತ್ತರವನ್ನ ಕೊಡ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಇನ್ನು ನೆಕ್ಸ್ಟ್. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಯಾವ ಮಟ್ಟಿಗೆ ಕುರ್ಚಿ ಕಿತ್ತಾಟ ಜೋರಾಗಿ ನಡೀತಾ ಇತ್ತು ಅನ್ನೋದನ್ನ ನೀವು ಗಮನಿಸಿದ್ದೀರಿ. ಈಗ ಇದೇ ಕಿತ್ತಾಟ ರಾಷ್ಟ್ರ ರಾಜಧಾನಿ ದೆಹಲಿಗೆ ಶಿಫ್ಟ್ ಆಗಿದೆ. ಅಲ್ಲಿಯೂ ಕೂಡ ನಮ್ಮ ಸಿಎಂ, ನಮ್ಮ ಸಿಎಂ, ಮುಂದಿನ ಸಿಎಂ, ಮುಂದಿನ ಸಿಎಂ ಅನ್ನುವಂತಹ ಸ್ಲೋಗನ್ ವಾರ್ ಜೋರಾಗಿದೆ. ಈ ಎಲ್ಲ ಬೆಳವಣಿಗೆಯನ್ನ ಕೊಂಡು ಹೈಕಮಾಂಡ್ ಖಂಡ ಹೊಡೆದಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಬ್ರೇಕ್ಫಾಸ್ಟ್ ಮೀಟಿಂಗ್ ಪ್ರಯೋಜನ ಆಗಲಿಲ್ಲ. ನಾಟಿ ಕೋಳಿ ಸಾರು, ಇಡ್ಲಿ ವಡೆ ಫಾರ್ಮುಲಾ ವರ್ಕೌಟ್ ಆಗಲಿಲ್ಲ. ಕದನ ವಿರಾಮವಂತೂ ಪಾಲನೆ ಆಗಲೇ ಇಲ್ಲ. ಮುಂದಿನ ಸಿಎಂ ಡಿಕೆಶಿ 5 ವರ್ಷ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಅನ್ನೋ ಹೇಳಿಕೆಗೆ ಬ್ರೇಕ್ ಬೀಳಲೇ ಇಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಿಚ್ಚು ದೆಹಲಿಯಲ್ಲಿ ಮಾರ್ದನಿಸಿದೆ. ಸಿಎಂ ಡಿಸಿಎಂ ನಡುವಿನ ಪವರ್ ಫೈಟ್ ರಾಷ್ಟ್ರ ರಾಜಧಾನಿಯಲ್ಲಿ ಬಿರುಗಾಳಿ ಎಬ್ಬಿಸಿದೆ. ದೆಹಲಿಯಲ್ಲಿ ಕಿಚ್ಚೆಬ್ಬಿಸಿದ ಸಿಎಂ ಕುರ್ಚಿ ಫೈಟ್. ಬಂಡೆ ಟಗರು ಬಣ ನಡುವೆ ಸ್ಲೋಗನ್ ವಾರ್. ಬೆಳಗಾವಿ ಅಧಿವೇಶನದಲ್ಲಿ ದಗದಗಿಸುತ್ತಿದ್ದ ಸ್ಲೋಗನ್ ವಾರ್ ಈಗ ರಾಷ್ಟ್ರ ರಾಜಧಾನಿಯಲ್ಲೂ ಮೊಳಗಿದೆ.
ಸಿಎಂ ಸಿದ್ದರಾಮಯ್ಯ ಬಣ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬಣ ತಮ್ಮ ತಮ್ಮ ನಾಯಕರ ಪರ ಘೋಷಣೆ ಮೊಳಗಿಸಿದ್ದಾರೆ. ದೆಹಲಿ ಕರ್ನಾಟಕ ಭವನದಲ್ಲಿ ನಿಂತು ನಾಯಕತ್ವ ಬದಲಾವಣೆ ಸಮರ ಇನ್ನೂ ಜೀವಂತವಾಗಿದೆ ಅನ್ನೋ ಸಂದೇಶ ಸಾರಿದ್ದಾರೆ. ಇವತ್ತು ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಬೃಹತ್ ಸಮಾವೇಶ ಹಮ್ಮಿಕೊಂಡಿತ್ತು. ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಪ್ರತಿಭಟನೆಯ ಕಾಳೆ ಮೊಳಗಿಸಿತ್ತು. ಈ ಸಮಾವೇಶದಲ್ಲಿ ಭಾಗಿಯಾಗಲು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ರು. ಆದರೆ ದೆಹಲಿಯಲ್ಲೂ ಟಗರು ಟ್ರಬಲ್ ಶೂಟರ್ ಬೆಂಬಲಿಗರು ಕುರ್ಚಿ ಕಾಳಗದ ಕಿಚ್ಚು ಎಬ್ಬಿಸಿದ್ದಾರೆ. ಬೆಳಗ್ಗೆ ಕರ್ನಾಟಕ ಭವನದಲ್ಲಿ ಬಂಡೆ ಅಭಿಮಾನಿಗಳು ಮುಂದಿನ ಸಿಎಂ ಡಿಕೆಶಿ ಘೋಷಣೆ ಕೂಗಿದ್ದಾರೆ. ಕನಕಪುರ ಬಂಡೆ ಬಣಕ್ಕೆ ಟಗರು ಬಣ ಡಿಚ್ಚಿ. ಬೆಳಗ್ಗೆ ಡಿಕೆಶಿ ಪರ ಘೋಷಣೆ ಕೂಗಿದ್ದ ಟಗರು ಬಣ ಕೌಂಟರ್ ಕೊಟ್ಟಿದೆ. ಮಧ್ಯಾಹ್ನ ಅದೇ ಕರ್ನಾಟಕ ಭವನದಲ್ಲಿ ನಿಂತ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಸಿದ್ದರಾಮಯ್ಯರೇ 5 ವರ್ಷ ಸಿಎಂ ಅಂತ ಜೈಕಾರ ಹಾಕಿದ್ದಾರೆ. ಸೋನಿಯಾ ರಾಗ ಜೊತೆ ಡಿಕೆಶಿ ಔತಣಕೂಟ. ಆಹ್ವಾನವಿದ್ದರೂ ಔತಣಕ್ಕೆ ಗೈರಾದ ಸಿದ್ದರಾಮಯ್ಯ. ವೋಟ್ ಚೋರಿ ಸಮಾವೇಶಕ್ಕೂ ಮೊದಲು ಹೈಕಮಾಂಡ್ ನಾಯಕರು ಔತಣಕೂಟ ಆಯೋಜಿಸಿದ್ದರು. ಈ ಔತಣಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಆಹ್ವಾನ ನೀಡಲಾಗಿತ್ತು. ನಿರೀಕ್ಷೆಯಂತೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಜೊತೆ ಕನಕಪುರ ಬಂಡೆ ಭೋಜನ ಸವಿದ್ರು. ಆದರೆ ಆಹ್ವಾನವಿದ್ದರೂ ಸಿಎಂ ಸಿದ್ದರಾಮಯ್ಯ ಈ ಔತಣಕ್ಕೆ ಗೈರಾದ್ರು. ಕರ್ನಾಟಕ ಭವನದಲ್ಲೇ ಟಗರು ರಾಮಯ್ಯ ಚಿಕನ್ ಫ್ರೈ, ನಾಟಿ ಕೋಳಿ ಸಾರು, ಬಿರಿಯಾನಿಯನ್ನ ಬಾರಿಸಿದ್ರು. ವೋಟ್ ಚೋರಿ ಸಮಾವೇಶ ಮುಗಿಯುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಬೆಳಗಾವಿ ವಿಮಾನ ಹತ್ತಿದ್ದಾರೆ. ಹೈಕಮಾಂಡ್ ಜೊತೆ ಯಾವುದೇ ಪ್ರತ್ಯೇಕ ಮೀಟಿಂಗ್ ಮಾಡದೆ ವಾಪಸ್ಸಾಗಿದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಬಂಡೆಯ ಈ ನಡೆ ಹಿಂದೆ ನಾನಾ ತಂತ್ರಗಳೇ ಅಡಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸದ್ಯಕ್ಕಂತೂ ಈ ಚೇರ್ ವಾರ್ಗೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳಂತೂ ಸಿಗ್ತಾ ಇದೆ. ಇಷ್ಟಕ್ಕೆ ಮುಗಿತು, ಇನ್ಮೇಲೆ ಚೇರ್ ಬಗ್ಗೆ ಮಾತಾಡುವಂಗೆ ಇಲ್ಲ, ಹೈಕಮಾಂಡ್ ಎಲ್ಲವನ್ನೂ ಕೂಡ ಸ್ಟಾಪ್ ಮಾಡ್ತು ಅಂತ ಹೇಳುವಂಗೆ ಇಲ್ಲ. ಸ್ಟಾಪ್ ಮಾಡುತ್ತೆ ಅಂತ ಏನು ಹೇಳ್ತೀವಲ್ಲ, ಅಲ್ಲಿಂದ ಮತ್ತೆ ಬೇರೆ ರೀತಿಯಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಈ ರೀತಿ ಚೇರ್ ವಾರ್ನ ಕತೆ ಕ್ಷಣದಿಂದ ಕ್ಷಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟನ್ನು ಪಡೆದುಕೊಳ್ತಾ ಇದೆ. ಇದು ಯಾರದ್ದೋ ಸೃಷ್ಟಿ ಅಲ್ಲ. ಅಥವಾ ಈ ನಾಯಕರುಗಳು ಹೇಳ್ತಾರಲ್ಲ ಚಾರ್ವಿತ ಚಾರ್ವಣ, ಇದೆಲ್ಲ ಮೀಡಿಯಾ ಸೃಷ್ಟಿ, ಮೀಡಿಯಾಗಳಲ್ಲಿ ಮಾತ್ರ ಅಂತ. ಸಾಧ್ಯವೇ ಅಲ್ಲ. ಇದೆಲ್ಲ ಇವರದ್ದೇ ಸೃಷ್ಟಿ. ಇವ್ರು ಏನು ಮಾತಾಡ್ಕೊಳ್ತಾರೋ ಅದನ್ನು ನಾವು ಹೇಳ್ತೀವಿ. ನಮಗೇನು ಕನಸು ಬಿದ್ದಿರುತ್ತಾ? ಆಮೇಲೆ ನಾವು ಹೇಳಿದ್ದೆಲ್ಲ ಹಾಗೆ ಆಗ್ತಾ ಹೋಯ್ತು ನೋಡಿ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ ಅಂತ ಹೇಳಿದ್ವಿ, ದೆಹಲಿಗೆ ಹೋಗಿ ಬಂದರು. ಏನೇನೋ ಹೇಳೋದಕ್ಕಂತೂ ಸಾಧ್ಯನೇ ಇಲ್ಲ. ಅವ್ರ ಜೊತೆ ಓಡಾಡುವಂಥ ನಾಯಕರೇ ಹೇಳಿರ್ತಾರೆ ಹಿಂಗಿದೆ ಸಾರ್ ಅಂತ ಹೇಳಿ, ಅದನ್ನು ನಾವು ಹೇಳ್ತೀವಿ. ನಮ್ಮ ಮೂಲಗಳನ್ನು ಯಾರು ಕೇಳುವಂತಿಲ್ಲ, ಹೆಂಗೆ ಹೇಳಿದರು, ಯಾರು ಹೇಳಿದರು ಅಂತ ಹೇಳಿ. ಸೊ ಇವೆಲ್ಲವೂ ಕೂಡ ರಾಜಕಾರಣಿಗಳ ಹುಟ್ಟು ಹಾಕಿದಂತಹ ವಿಚಾರಗಳೇ, ಮೂಲ ಅವರ ಸೃಷ್ಟಿಯೇ. ಸದ್ಯ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇರೋದು ಹಾಗೇನಿದೆ ರಾಜಕಾರಣಿಗಳಿಂದ. ಡಿಸಿಎಂ ಡಿಕೆಗೆ ಸಿಎಂ ಚೇರ್ ಹತ್ತಿರವೋ ಅಥವಾ ದೂರವೋ ಅನ್ನುವಂಥ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಸದ್ಯ ಡಿಸೆಂಬರ್ ಅಂತ್ಯದವರೆಗೂ ಸಿದ್ದರಾಮಯ್ಯ ಕುರ್ಚಿ ಸೇಫ್ ಆಗಿದೆ. ಹೊರಗಡೆ ವಾತಾವರಣವೂ ಕೂಲ್, ಈ ಕಡೆ ಸಿದ್ದರಾಮಯ್ಯ ಅವರು ಕೂಲ್. ಕಾರಣ ಕುರ್ಚಿ ಗಟ್ಟಿಯಾಗಿದೆ. ನಾಳೆ ವಿದೇಶಕ್ಕೆ ರಾಹುಲ್ ಗಾಂಧಿ ಅವರು ಹೋಗ್ತಾ ಇದ್ದಾರೆ. ಕ್ರಿಸ್ಮಸ್ ಮುಗಿಯೋವರೆಗೂ ರಾಹುಲ್ ಗಾಂಧಿ ಭಾರತಕ್ಕೆ ಬರಲ್ಲ. ಡಿಸೆಂಬರ್ ಅಂತ್ಯದವರೆಗೂ ಸಿಎಂ ಬದಲಾವಣೆ ಚರ್ಚೆಯೇ ಇಲ್ಲ ಅನ್ನುವಂತಹ ಒಂದು ಸಂದೇಶ ಈಗಾಗಲೇ ಬಂದಾಗಿದೆಯಂತೆ. ಡಿಸೆಂಬರ್ ಎಂಡ್ ಅಂತಂದರೆ ಜನವರಿಗೆ ಸ್ಟಾರ್ಟ್ ಆಗಿಬಿಡುತ್ತಾ? ಇದು ನಿಮ್ಮ ಪ್ರಶ್ನೆ ಆಗಿರುತ್ತೆ. ಇದಕ್ಕೂ ಒಂದು ಉತ್ತರ ಸಿಕ್ಕಿದೆ. ಏನಂತಂದರೆ ಮುಂದಿನ ಬಜೆಟ್ವರೆಗೂ ಅಧಿಕಾರ ಹಸ್ತಾಂತರ ಇಲ್ಲ. ಮುಂದಿನ ಬಜೆಟ್ ಯಾವಾಗ? ಹತ್ತತ್ರ ಮಾರ್ಚ್ ಕೊನೆಯ ವಾರ ಅಥವಾ ಮಧ್ಯದಲ್ಲಿ ಬಜೆಟ್ ಮಂಡನೆಯನ್ನು ಮಾಡ್ತಾರೆ. ಕೇಂದ್ರ ಸರ್ಕಾರದ ಬಜೆಟ್ ಆದಮೇಲೆ ರಾಜ್ಯ ಸರ್ಕಾರಗಳು ಬಜೆಟನ್ನು ಮಂಡನೆ ಮಾಡುತ್ತೆ. ಸೊ ಆ ಬಜೆಟ್ವರೆಗೂ ಅಧಿಕಾರ ಹಸ್ತಾಂತರ ಇಲ್ವಂತೆ. ಅಲ್ಲಿಗೆ ಯಾವುದೇ ವಿಘ್ನ ಇಲ್ಲದೆ
CM ಸಿದ್ದರಾಮಯ್ಯ ಅವರು 17ನೇ ಬಜೆಟ್ ಅನ್ನು ಮಂಡನೆ ಮಾಡಲಿಕ್ಕಿದ್ದಾರೆ. ಅವರಿಗೆ 17ನೇ ಬಜೆಟ್ ಇದು. ಸೊ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಎಲ್ಲ ವಿಚಾರಗಳ ಬಗ್ಗೆ ಹೈಕಮಾಂಡ್ ಅಂಗಳದಿಂದಲೇ ಸುಳಿವು ಸಿಕ್ಕಿದೆಯಂತೆ, ಸ್ಪಷ್ಟನೆ ಸಿಕ್ಕಿದೆಯಂತೆ. ಇದೇ ಕಾರಣಕ್ಕೆ CM ಸಿದ್ದರಾಮಯ್ಯ ಅವರು ಆರಾಮಾಗಿದ್ದಾರೆ. ನೀವು ಏನಾದರೂ ಲಾಗ ಹೊಡಿರಿ, ನನ್ನ ಚೇರ್ ಗಟ್ಟಿಯಾಗಿದೆ. ಜನವರಿ ಮೊದಲ ವಾರದಲ್ಲಿ, ಡಿಸೆಂಬರ್ ಆದ ನಂತರ ಜನವರಿ ಮೊದಲ ವಾರದಲ್ಲಿ CM DCM ಅವರನ್ನ ಹೈಕಮಾಂಡ್ ಕರೆಯುವ ಸಾಧ್ಯತೆ ಇದೆ. ಆ ಟೈಮ್ನಲ್ಲಿ ಅಂದರೆ ಹೊಸ ವರ್ಷ, ಹೈಕಮಾಂಡ್ನಿಂದ ಹೊಸ ನಿರ್ಧಾರ ಬರಬಹುದೇ? ಆ ಹೊಸ ವರ್ಷದ ಹೊಸ ಭರವಸೆಯಲ್ಲಿ DK ಶಿವಕುಮಾರ್ ಅವರು ಇದ್ದಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಕಾಲವೇ ಉತ್ತರವನ್ನ ಕೊಡ್ಲಿಕ್ಕಿದೆ. ಇನ್ನ ನೆಕ್ಸ್ಟ್ ಇನ್ನೊಂದು ವಿಚಾರ ನಾನು ಹೇಳೋದು ಮರೆತೆ. ಸಿದ್ದರಾಮಯ್ಯ ಅವರು ಈಗ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಕುರ್ಚಿಯನ್ನು ಗಟ್ಟಿಯಾಗಿಸ್ಕೊಳ್ಳೋದಕ್ಕೆ. ಈ ಕಡೆ DK ಶಿವಕುಮಾರ್ ಅವರು ಹೈಕಮಾಂಡ್ಗೆ ಹೋಗಿ ಒತ್ತಡ ಹಾಕ್ತಾ ಇದ್ದಾರಂತೆ. ಆದರೆ ಸಿದ್ದರಾಮಯ್ಯ ಅವರು ಕುತ್ಕೊಂಡ ಜಾಗದಲ್ಲಿಯೇ ಕೂಲಾಗಿ ತಮ್ಮ ಪಾನನ್ನು ಮೂವ್ ಮಾಡ್ತಾ ಇದ್ದಾರೆ. ಅವರಿಗೆ ಅಹಿಂದ ಬಲ ಇದೆ, ಹಲವು ಬ್ರಹ್ಮಾಸ್ತ್ರಗಳಿದೆ. ನೀವು ನನ್ನನ್ನು ಕೆಳಗಡೆ ಇಳಿಸ್ತೀರಾ? ಇಲ್ಲಿವೆ ನೋಡಿ ಬ್ರಹ್ಮಾಸ್ತ್ರಗಳು, ಏನು ಮಾಡ್ತೀರಿ, ನಿಮಗೆ ಬಿಟ್ಟಿದ್ದು ಅಂತ. ಸೊ ಹೈಕಮಾಂಡ್ಗೆ ಅದು ಚಿಂತೆ ಇದೆ. ಅಹಿಂದದ ನಂಬರ್ 1 ನಾಯಕ, ಮಾಸ್ ಲೀಡರ್ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸ್ಬಿಟ್ರೆ ಕಾಂಗ್ರೆಸ್ನ ಕಥೆ ಏನು? ದಕ್ಷಿಣ ಭಾರತದಲ್ಲಿ ಮೊದಲೇ ಕಾಂಗ್ರೆಸ್ ಚಿಂತಾಜನಕ ಪರಿಸ್ಥಿತಿಯಲ್ಲಿದೆ. ರಾಜ್ಯದಲ್ಲಿ ಒಂದು ಕಡೆ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರದಲ್ಲಿದೆ. ಸಿದ್ದರಾಮಯ್ಯ ಅವ್ರನ್ನ ಪಕ್ಕಕ್ಕೆ ಸರಿಸ್ಬಿಟ್ರೆ ಕಾಂಗ್ರೆಸ್ ಶೇಕ್. ಮುಂದೆ ಆಗುವಂಥ ಪರಿಣಾಮಗಳ ಬಗ್ಗೆಯೂ ಕೂಡ ಹೈಕಮಾಂಡ್ಗೆ ಅರಿವಿದೆ. ಹೀಗಾಗಿ ಹೈಕಮಾಂಡ್ ಇಲ್ಲಿ ಜಾಣ ನಡೆಯನ್ನು ಅನುಸರಿಸ್ತಾ ಇದೆ. ಅದಕ್ಕೆ ಸಿದ್ದರಾಮಯ್ಯ ಅವರ ಜಾಣ ನಡೆ ಕಾರಣ ಆಗಿದೆ. ಇದು ಮ್ಯಾಟರ್. ಇನ್ನು ನೆಕ್ಸ್ಟ್ ಹೋಗೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರದ ಹಂಚಿಕೆ, ಬಣ ಬಡಿದಾಟ, ಸದ್ದು ಕಿತ್ತಾಟ ಒಂದು ಕಡೆ ಆದರೆ ಬಿಜೆಪಿಯು ಕೂಡ ಮನೆಯೊಂದು 100 ಬಾಗಿಲಾಗಿದೆ. ಈ ಬೆನ್ನಲ್ಲೇ ರೆಬಲ್ ಟೀಮ್ ಸಭೆ ಕೇಸರಿ ಮನೆಯಲ್ಲಿ ಕಂಪನ ಸೃಷ್ಟಿ ಮಾಡಿ ಪವರ್ ಶೇರಿಂಗ್ ಫೈಟ್, ಸಂಪುಟ ಪುನಾರಚನೆ ಬೇಡಿಕೆ, ಮಂತ್ರಿಗಿರಿಗಾಗಿ ಲಾಬಿಯಿಂದ ಕಾಂಗ್ರೆಸ್ನಲ್ಲಿ ಬದಲಾವಣೆ ಕಿಚ್ಚು ಧಗಧಗಿಸ್ತಾ ಇದೆ. ಈ ಬೆನ್ನಲ್ಲೇ ಕೇಸರಿ ಮನೆಯಲ್ಲೂ ಬಂಡಾಯದ ಕೂಗು ಮೊಳಗುತ್ತಿದೆ. ಇದೀಗ ರೆಬಲ್ಸ್ ನಾಯಕರ ಸಭೆ ಬಿಜೆಪಿ ಪಾಳ್ಯದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ. ಬಿಜೆಪಿಯಲ್ಲೂ ಡಿಸೆಂಬರ್ ಕ್ರಾಂತಿ ಫಿಕ್ಸ್. ರೆಬಲ್ಸ್ ಟೀಮ್ ಮತ್ತೆ ಆಕ್ಟಿವ್, ಮಹತ್ವದ ಮೀಟಿಂಗ್. ರಾಜ್ಯ ಬಿಜೆಪಿ ರೆಬಲ್ಸ್ ಟೀಮ್ನ ನಾಯಕರು ಮತ್ತೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಗೋಕಾಕ್ನಲ್ಲಿ ಬಂಡಾಯ ಶಾಸಕರು ಮಹತ್ವದ ಸಭೆಯನ್ನ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ಸಮರ ಸಾರಿದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಸದ್ದಿಲ್ಲದೆ ಶತ ಪ್ರಯತ್ನ ಮಾಡ್ತಿದ್ದಾರೆ. ಬಿಜೆಪಿ ಬಂಡಾಯ ಶಾಸಕರು ಗೋಕಾಕ್ ನಗರದ ಶಾಸಕ ರಮೇಶ್ ಜಾರಕಿಹೊಳಿ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್ ಮಾಡಿದ್ದಾರೆ. ಸಭೆಯಲ್ಲಿ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಭಾಗಿಯಾಗಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಹತ್ವದ ಮೀಟಿಂಗ್ ಮಾಡಿದ್ದಾರೆ. ಈ ವೇಳೆ ಯತ್ನಾಳ್ಗೆ ರೆಬಲ್ ಟೀಮ್ ಮರಳಿ ಪಕ್ಷಕ್ಕೆ ಬರುವಂತೆ ಮನವಿ ಮಾಡಿಕೊಂಡಿದ್ದಾರಂತೆ. ಅದಕ್ಕೆ ಬೇಕಾದ ವೇದಿಕೆಯನ್ನ ನಾವು ಸಿದ್ಧಪಡಿಸುತ್ತೀವಿ ಎನ್ನುವ ಅಭಯ ಕೊಟ್ಟಿದ್ದಾರಂತೆ. ಬಿಜೆಪಿ ಸೇರ್ಪಡೆ ಸಂಬಂಧ ಈಗಾಗಲೇ ಹೈಕಮಾಂಡ್ ನಾಯಕರೊಟ್ಟಿಗೆ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದ್ದಾರಂತೆ. ಒಟ್ಟಾರೆ ವಿಜಯೇಂದ್ರ ವಿರುದ್ಧ ತೊಡೆತಟ್ಟಿರುವ ರೆಬಲ್ ನಾಯಕರು ಸದ್ದಿಲ್ಲದೆ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ರಣತಂತ್ರವನ್ನ ಹೆಣೆಯುತ್ತಿದ್ದಾರೆ. ಮಹಾರಾಷ್ಟ್ರದ CM ಫಡ್ನವೀಸ್ ಮೂಲಕ ಯತ್ನಾಳ್ ಅವರನ್ನ ಮರಳಿ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಸಾಹುಕಾರ್ ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದ್ದಾರಂತೆ. ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ಯಾರ ಕೈ ಹಿಡಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕಷ್ಟೇ. ಮೈಲಾರಿ ಪಟಾತ್ ಜೊತೆಗೆ ಚಂದ್ರು, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಾಜ್ಯ ಬಿಜೆಪಿಗೆ ಸರ್ಜರಿ ಯಾವಾಗ ಆಗುತ್ತಾ ಅನ್ನುವಂತಹ ಹಲವು ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ನೋಡಿ, ಬಿಜೆಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯ ಗಾಳಿ ಬೀಸುವ ಸಾಧ್ಯತೆಗಳು ಅಧಿಕವಾಗಿದೆ. ಹಾಗಿದ್ರೆ ಯಾಕೆ ಈ ವಿಚಾರ ಈಗ ಮುನ್ನೆಲೆಗೆ ಬಂತು? ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀವಿ ಅಂತಂದ್ರೆ, ಬೇರೆ ರಾಜ್ಯಗಳಲ್ಲಿ, ಬೇರೆ ರಾಜ್ಯಗಳ ಬಿಜೆಪಿ ಅಲ್ಲಿ ಈಗ ಬದಲಾವಣೆಯ ಗಾಳಿ ಬೀಸಿದೆ. ಸೊ ರಾಜ್ಯ ಬಿಜೆಪಿಯಲ್ಲೂ ಕೂಡ ಬದಲಾವಣೆಯ ಕಾಲ ಸನ್ನಿಹಿತವಾಯಿತಾ? ಹಲವು ರಾಜ್ಯಗಳಲ್ಲಿ ಈಗಾಗಲೇ ಬಿಜೆಪಿ ಬದಲಾವಣೆಯನ್ನ ಮಾಡಿದೆ.
ಕರ್ನಾಟಕದ ಪಾಳಿ ಅತಿ ಶೀಘ್ರದಲ್ಲಿ ನೂತನ ಕಾರ್ಯಾಧ್ಯಕ್ಷರಾಗಿ ನಿತಿನ್ ನವೀನ್ ಸಿನ್ಹಾ ಅವರ ನೇಮಕ ಆಗಿದೆ. ಉತ್ತರ ಪ್ರದೇಶ ರಾಜ್ಯಾಧ್ಯಕ್ಷ ಆಗಿ ಪಂಕಜ್ ಚೌಧರಿ, ಉತ್ತರ ಪ್ರದೇಶದ ರಾಜ್ಯಾಧ್ಯಕ್ಷರಾಗಿ ಪಂಕಜ್ ಚೌಧರಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಹಾಗಿದ್ರೆ ಕರ್ನಾಟಕ ಬಿಜೆಪಿಗೆ ಸರ್ಜರಿ ಮಾಡೋದು ಯಾವಾಗ? ಸನ್ನಿಹಿತವಾಯ್ತಾ ಆ ಕಾಲ? ದೇಶದಲ್ಲೇ ಕರ್ನಾಟಕದಲ್ಲಿ ಮಾತ್ರ ರಾಜ್ಯಾಧ್ಯಕ್ಷರ ಆಯ್ಕೆ ಬಾಕಿ ಉಳಿದಿದೆ. ವಿಜೇಂದ್ರ ಅವರೇ ಮುಂದುವರಿತಾರಾ ಅಥವಾ ಬದಲಾವಣೆಯ ಗಾಳಿ ಬೀಸುತ್ತಾ? ಬಾಕಿ ಇರುವ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಯಾವಾಗ ಆಗುತ್ತೆ? ಯಾರಾಗ್ತಾರೆ? ಈಗಾಗಲೇ ವಿಜೇಂದ್ರ ವಿರುದ್ಧ ಬಿಜೆಪಿಯ ರೆಬಲ್ಸ್ ಸಿಡಿದೆದ್ದಾಗಿದೆ. ವಿಜೇಂದ್ರ ಅವರು ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬಾರದು ಅಂತ ಇವರು ಪಟ್ಟು ಹಿಡಿದಿದ್ದಾರೆ. ರೆಬಲ್ಸ್ ನಾಯಕರ ಮಾತಿಗೆ ಬಿಜೆಪಿ ಮಣಿಯುತ್ತಾ? ರೆಬಲ್ಸ್ ಮಾತಿಗೆ ಮಣಿದ್ರೆ ಅಸಮಾಧಾನ ಸ್ಫೋಟವಾಗುತ್ತಾ? ವಿಜೇಂದ್ರ ಬದಲಾವಣೆ ಮಾಡಿದ್ರೆ ಪಕ್ಷಕ್ಕೆ ಹಿನ್ನಡೆಯಾಗುತ್ತಾ? ಇವೆಲ್ಲವೂ ಕೂಡ ಸದ್ಯಕ್ಕಿನ ಪ್ರಶ್ನೆಗಳು. ಹೈಕಮಾಂಡ್ ವಿರುದ್ಧ BY ವಿಜೇಂದ್ರ ಬಣ ಸಿಡಿದೇಳುವ ಸಾಧ್ಯತೆ ಇದೆ. ವಿಜೇಂದ್ರ ಅವ್ರನ್ನ ಕೆಳಗಿಳಿಸಿದ್ರೆ ಲಿಂಗಾಯತರ ವಿರೋಧ ಎದುರಿಸಬೇಕಾದ ಪರಿಸ್ಥಿತಿ ಬರಬಹುದು. ಸೊ ವಿಜೇಂದ್ರ ಅವರನ್ನ ಕೆಳಗಿಳಿಸಿದ್ರೆ ಅದೇ ಸಮುದಾಯದ ಮತ್ತೊಬ್ಬ ನಾಯಕನನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಲಿಂಗಾಯತ ಮತಗಳನ್ನು ಗಟ್ಟಿ ಮಾಡಿಕೊಳ್ಳೋದು. ಸೊ ಏನು ಮಾಡ್ಬೋದು? ಸದ್ಯ ಅಡಕತ್ತರಿಯಲ್ಲಿ ಬಿಜೆಪಿ ಹೈಕಮಾಂಡ್ ಸಿಕ್ಕಾಕೊಂಡಿದೆ. ಬದಲಾವಣೆಯ ಗಾಳಿ ಬೀಸುತ್ತಾ? ವಿಜೇಂದ್ರ ಅವರೇ ಮುಂದುವರಿತಾರಾ? ಬೇರೆ ನಾಯಕ ಎಂಟ್ರಿ ಕೊಡ್ತಾರಾ? ಇವೆಲ್ಲ ಪ್ರಶ್ನೆಗಳಿಗೆ ಶೀಘ್ರದಲ್ಲಿಯೇ ಉತ್ತರ ಸಿಗಲಿಕ್ಕಿದೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಮಾಜಿ ಸಚಿವ, ಹಿರಿಯ ಕಾಂಗ್ರೆಸ್ ನಾಯಕ, ಶಾಸಕ ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾಗಿದ್ದಾರೆ. ದಾವಣಗೆರೆ ಯೂನಿವರ್ಸಿಟಿಯ ಎಲ್ಲ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ. ಸದ್ಯಕ್ಕೆ ನಾಳೆ ನಡೆಯುವಂತಹ ಯೂನಿವರ್ಸಿಟಿಯ ಎಲ್ಲ ಎಕ್ಸಾಮ್ಗಳನ್ನು ಪೋಸ್ಟ್ಪೋನ್ ಮಾಡಲಾಗಿದೆ. ಕಾಂಗ್ರೆಸ್ನ ಹಿರಿಯ ನಾಯಕ, ಹಾಲಿ ಶಾಸಕ, ಮಾಜಿ ಸಚಿವ, ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದಂಥವರು, ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ದಂಥವರು, ಸದ್ಯ ವಿವಿಯ ಎಲ್ಲ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ. ವಿವಿಯ ಪರೀಕ್ಷಾಂಗ ಕುಲಸಚಿವ CK ರಮೇಶ್ ಅವರು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ನೋಡಿ, ಶಿವಶಂಕರಪ್ಪ ನಿವಾಸದ ಬಳಿ ಅಭಿಮಾನಿಗಳು ಜಮಾಯಿಸ್ತಾ ಇದ್ದಾರೆ. ಆಸ್ಪತ್ರೆಯಿಂದ ವೀರಶೈವ ಮಹಾಸಭಾ ಕಚೇರಿಗೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡ್ತಾರೆ. ಬೆಂಗಳೂರಿನಲ್ಲಿ ಶಾಮನೂರು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಇವತ್ತೇ ದಾವಣಗೆರೆಗೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡ್ತಾರೆ ಅನ್ನುವಂಥ ಮಾಹಿತಿ. ನಾಳೆ ದಾವಣಗೆರೆಯಲ್ಲಿ ಅಂತ್ಯಕ್ರಿಯೆ ನೆರವೇರಲಿಕ್ಕಿದೆ. ನಮ್ಮ ಜೊತೆಗೆ ಈ ಬಗ್ಗೆ ಮಾತಾಡೋದಕ್ಕೆ ಲಂಡನ್ನ ಮಾಜಿ ಮೇಯರ್ ಡಾಕ್ಟರ್ ನೀರಜ್ ಪಾಟೀಲ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲಂಡನ್ನ ಮಾಜಿ ಮೇಯರ್ ನೀರಜ್ ಪಾಟೀಲ್ ಅವರು ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪಾಟೀಲ್ ರೇ. ನಮಸ್ಕಾರ. ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾಗಿರೋದು, ಈ ಸಂದರ್ಭದಲ್ಲಿ ಹೇಗೆ ನೆನಪು ಮಾಡ್ಕೊಳ್ತೀರಿ ಪಾಟೀಲ್ ರೇ ಅವ್ರನ್ನ? ಆನ್ ಬಿಹಾಫ್ ಆಫ್ ಲ್ಯಾಂಬತ್ ಬಸವೇಶ್ವರ ಫೌಂಡೇಶನ್ ಹಾಗೂ NRI ಗ್ಲೋಬಲ್ ಬಸವೇಶ್ವರ ಫಾಲೋವರ್ಸ್ ಪರವಾಗಿ ವಿ ಆರ್ ವೆರಿ ವೆರಿ ಸ್ಯಾಡ್. We deeply mourn the loss of a great personality, and ಆದರೆ ಅವರ contribution towards field of education, public life will always be remembered. ಹಾಗೆ ನಾನು ನಮ್ಮ ಲಂಡನ್ನಿನಲ್ಲಿ ನಾವು ಬಸವೇಶ್ವರ ಪುತ್ಥಳಿ ಮಾಡಬೇಕಾದ್ರೂ ಕೂಡ ನಮಗೆ ತುಂಬ ಸಪೋರ್ಟ್ ಮತ್ತು ಸಹಕಾರ ಕೊಟ್ಟಿದ್ರು. ಇಟ್ಸ್ ಎ ಗ್ರೇಟ್ ಲಾಸ್ ಫಾರ್ ಕರ್ನಾಟಕ ಆ್ಯಂಡ್ ಇಂಡಿಯಾ. ಪಾಟೀಲ್ ರೇ, ರೀಸೆಂಟ್ಲಿ ಯಾವಾಗ ಭೇಟಿಯಾಗಿದ್ರಿ ಶಾಮನೂರು ಶಿವಶಂಕರಪ್ಪ ಅವ್ರ ಜೊತೆಗೆ? ಏನಾದರೂ ಮಾತುಕತೆ ಆಗಿತ್ತಾ? ಅವಾಗ ಏನಾದ್ರು ಮಾತುಕತೆ ನಡೆಯುವಂತಹದ್ದು ಅವಕಾಶಗಳು ಬಂದಿದ್ವಾ ನಿಮಗೆ? ಹೌದು, ನಾನು ಅವ್ರಿಗೆ ಈ ಬೆಂಗಳೂರಿನಲ್ಲಿದ್ದಾಗ ರಿಚ್ಮಂಡಲ್ಲಿ ಅವ್ರದ್ದೊಂದು ಫ್ಲ್ಯಾಟ್ ಇದೆಯಲ್ಲ, ಅಲ್ಲಿ ನಾನು ಭೇಟಿಯಾಗಿದ್ದೆ. ಆ್ಯಂಡ್ he was very very supportive of the Basveshwara monument in London, and
and he was very keen that Basava philosophy gets propagated throughout the world. ನೀರಜ್ ಪಾಟೀಲ್ ಅವರೇ, ಅವರು ಶಿಕ್ಷಣ ಕ್ಷೇತ್ರಕ್ಕಾಗಿರಬಹುದು, ಹಲವು ಕ್ಷೇತ್ರಗಳಿಗೆ ಅವರದ್ದೇ ಆದಂತಹ ವಿಶೇಷ ಕೊಡುಗೆಯನ್ನ ಕೊಟ್ಟಂತವರು. Definitely. ಪ್ರತಿಯೊಬ್ಬರು ಕೂಡ ಅವರನ್ನ ನೆನಪು ಮಾಡ್ಕೊಳ್ತಾರೆ. ದಾವಣಗೆರೆ ನಗರಕ್ಕೆ ಒಂದು ರೀತಿಯ ಹೊಸ ಟಚ್ ಅನ್ನ ಕೊಟ್ಟಂತವರು ಶಾಮನೂರು ಶಿವಶಂಕರಪ್ಪ ಅವರು. ಅವರ ನೇರ ನಡಾವಳಿ, ನೇರ ಮಾತುಗಳ ಮೂಲಕ ರಾಜಕಾರಣದಲ್ಲಿ ಛಾಪನ್ನ ಮೂಡಿಸಿದಂಥವರು ಶಿವಶಂಕರಪ್ಪ ಅವರು. ಸೊ ಈ ಎಲ್ಲಾ ವಿಚಾರಗಳನ್ನ ತಾವು ನೆನಪು ಮಾಡ್ಕೋಬಹುದಾ? ಹೌದು, ಡೆಫಿನೆಟ್ಲಿ. ಸಿ, ದಾವಣಗೆರೆಯಲ್ಲಿ ದಾವಣಗೆರೆ ಅಂಡರ್ ಹಿಸ್ ಲೀಡರ್ಶಿಪ್ ಬಿಕೇಮ್ ಎ ಎಜುಕೇಶನಲ್ ಹಬ್, ನಾಟ್ ಜಸ್ಟ್ ಫಾರ್ ಕರ್ನಾಟಕ ಬಟ್ ಫಾರ್ ಆಲ್ ಓವರ್ ಇಂಡಿಯಾ. ನೀವು ನೋಡಿ, ದಾವಣಗೆರೆ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಪೀಪಲ್ ಫ್ರಮ್ ಆಲ್ ಓವರ್ ಇಂಡಿಯಾ ಕೇಮ್ ಟು ಸೀಕ್ ಎಜುಕೇಶನ್ ದೇರ್. ಸೊ ಒಂದು ಮಹಾ ವಿದ್ಯಾದಾನ ಮಾಡಿದ್ದಾರೆ. ಅವರ contribution will always be remembered and never forgotten. And it's a very sad day for people of Karnataka, people of India, and the followers of Basaveshwara throughout the world. ಪಾಟೀಲ್ರೆ, ಕೊನೆಯದಾಗಿ ಇನ್ನೊಂದು ಪ್ರಶ್ನೆ. ಈ ಅಖಿಲ ಭಾರತ ವೀರಶೈವ ಮಹಾಸಭಾದ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ದಂಥವರು, ಸಮುದಾಯಕ್ಕೂ ಕೂಡ ಅವರು ಹಲವು ರೀತಿಯ ಕೊಡುಗೆಗಳನ್ನ ನೀಡಿದ್ದಾರೆ, ನೀಡ್ತಾ ಇದ್ರು. ಮುಂಚೂಣಿಯಲ್ಲಿದ್ದಂತಹ ನಾಯಕರು, ಆ ಸಮುದಾಯದಲ್ಲಿ ಏನೋ ಕಾರ್ಯಕ್ರಮ ಆಗಬೇಕು ಅಥವಾ ಏನಾದರೂ ಮಹತ್ತರವಾದಂತಹ ಬೆಳವಣಿಗೆ ಆಗಬೇಕು, ಮೀಸಲಾತಿ ಸೇರಿಸಿ. ಸೊ ಈ ಕೊಡುಗೆಗಳ ಬಗ್ಗೆ ತಾವೇನಾದರೂ ಹೇಳ್ಬೋದಾ? ಈ ಬಗ್ಗೆ ತಾವೇನಾದರೂ ಮಾತಾಡಿದ್ದಿದೆಯಾ ಅವ್ರ ಜೊತೆಗೆ? ಈ ಮೇನ್ಲಿ ಅಂದ್ರೆ ಈಗ ಆಲ್ ಇಂಡಿಯಾ ವೀರಶೈವ ಮಹಾಸಭಾ ಇದೆಯಲ್ಲ, ದೇ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅಪ್ಲಿಫ್ಟ್ಮೆಂಟ್ ಆಫ್ ಪುವರ್ ಚಿಲ್ಡ್ರನ್. ಎಷ್ಟೋ ಪುವರ್ ಚಿಲ್ಡ್ರನ್ಗೆ ಫ್ರೀ ಎಜುಕೇಶನ್ and free boarding facility ಕೊಡ್ತಾ ಇದ್ದಾರೆ. and they have done a lot to uplift the community. ನೀರಜ್ ಪಾಟೀಲ್ ಅವರೇ, ಯಾವಾಗಾದರೂ ಲಂಡನ್ಗೆ ಅವರು ಬಂದಿದ್ರ ನಿಮ್ಮ ಆಹ್ವಾನದ ಮೇರೆಗೆ? ಯಾಕಂದರೆ ಹಲವು ಗಣ್ಯರು ತಾವು ಏನು ಆ ಬಸವೇಶ್ವರ ಪುತ್ಥಳಿಯನ್ನು ಅನಾವರಣ ಮಾಡಿದ್ರಿ, ಪ್ರಧಾನಿ ಮೋದಿ ಅವ್ರನ್ನ ಕರೆಸಿ. ಹಲವರು ಬರ್ತಾನೆ ಇರ್ತಾರೆ. ಶಾಮನೂರು ಶಿವಶಂಕರಪ್ಪ ಅವರು ಬಂದಿದ್ದಿದೆಯಾ? ಈ ಬಗ್ಗೆ ಏನಾದರೂ ಹಂಚ್ಕೋಬಹುದಾ? ನಾನು 3 ಸಲ ಅವ್ರನ್ನ ಇನ್ವೈಟ್ ಮಾಡಿದ್ದೆ, ಬಟ್ ಬಿಕಾಸ್ ಆಫ್ ಅವ್ರು ಹೇಳಿದ್ರು ನನ್ನ ಹೆಲ್ತ್ ರೀಸನ್ ಇಂದ ನಾನು ಬರಕ್ ಆಗಲ್ಲ. ಸೊ ಬಟ್ ಬಿಕಾಸ್ he has to sit in the plane for nearly 10 hours. That is not possible. So he extended his wishes and his support to the Lambeth Basaveshwara Foundation and global followers of Basavanna throughout the world. ಫೈನ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಗಾಗಿ ಸಮಯ ಕೊಟ್ರಿ, ಥ್ಯಾಂಕ್ ಯು, ಧನ್ಯವಾದ. ಲಂಡನ್ನಿಂದ ಮಾಜಿ ಮೇಯರ್ ನೀರಜ್ ಪಾಟೀಲ್ ಅವರು ಮಾತಾಡ್ತಾ ಇದ್ದನ್ನು ಗಮನಿಸಿದ್ರಿ. ಅವರ ಜೊತೆಗಿನ ಹಲವು ಕ್ಷಣಗಳನ್ನು, ಅನುಭವವನ್ನು ಹಂಚಿಕೊಂಡ್ರು ನೀರಜ್ ಪಾಟೀಲ್ ಅವರು. ಇದು ದೊಡ್ಡ ಲಾಸ್ ನಮ್ಮ ಸಮುದಾಯಕ್ಕೆ ಮತ್ತು ರಾಜ್ಯಕ್ಕೆ ಅನ್ನುವಂಥ ಮಾತನ್ನು ನೀರಜ್ ಪಾಟೀಲ್ ಅವರು ಹೇಳ್ತಾ ಇದ್ರು. ಇವತ್ತು ಭಾಳ ಬಿಗ್ ಟ್ರ್ಯಾಜಿಡಿ. ನಮ್ದು ಯಾರು ಲೀಡರ್, ಇದು ನ್ಯಾಷನಲ್ ಲೀಡರ್, ಅವರು ಇವತ್ತು ಇಲ್ಲ, ಇವತ್ತು ಹೋಗಿದ್ದಾರೆ ಖರೆ ಅವರು. ಬಟ್ ಹಿ ಹಸ್ ಗಿವನ್ ಕಾಂಟ್ರಿಬ್ಯೂಟೆಡ್ ಎ ಲಾಟ್ ಟು ದ ಸೊಸೈಟಿ, ಟು ದ ಇನ್ ಎವ್ರಿ ಫೀಲ್ಡ್. ನೀವು ಮೆಡಿಸನ್ ನೋಡ್ರಿ, ಇಂಜಿನಿಯರಿಂಗ್, or looking at our culture and our religion, and also in politics. ಅವ್ರು ಯಾಕೆ ಮಾತಾಡಿದ್ರು everybody is to listen. there is weight ಇತ್ತು. ಹಾಗೆ ನನಗನ್ನಿಸ್ತದೆ ಆ ಏರಿಯಾನಲ್ಲಿ ನಿಜಲಿಂಗಪ್ಪ ನಂತರ ಇವರೇ ಬಿಗ್ ಲೀಡರ್ ಇದ್ದರು. ಅವರು ಈಗಿಲ್ಲ. ಬಟ್ ನನ್ನ ಕಾನ್ಫಿಡೆನ್ಸ್ ಇದೆ, ಅವ್ರ ಮಗ he'll also grow into that leadership. ನನಗೆ ಭಾಳ ದುಃಖ ಇದೆ. ಮತ್ತು ನನಗಾರ ಭಾಳ ಪಸಂದ್ ಮಾಡ್ತಿರೋ ಅವರು. ಇಷ್ಟು ಲೈಕ್ ಮಿ ಅ ಲಾಟ್, ಇಷ್ಟು ಸ್ಮೈಲ್ ಎವ್ರಿ ಟೈಮ್ ನಮ್ಗೆ ನೋಡಿದ್ರು. ಸೊ ಐ ಆಮ್ ಸಾರಿ ದಟ್ ಈಸ್ ನೋ ಲಾಂಗರ್ ದೇರ್, ಸ್ಪೆಷಲಿ ಫಾರ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್. ನಾವು ಏನು ಹೇಳಿದ್ರು ಅದು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ದಟ್ the vacancy you have in your heart cannot be replaced. So I wish them God's support. Let God give them strength and let people give them strength. Our strength is with people. He vichar madi, he was born in 1930. That means he's been through
everything for the Quit India movement. He's been through, the independence struggle and riots, everything. He's been through, he's experienced everything, and then he's also served the society. May God bless him. ಭಾಳ ಆತ್ಮೀಯರಾಗಿದ್ದಾರೆ. ಯಾಕೆಂದರೆ ಅವರ ಸಂಬಂಧ, ಅವ್ರ ಜೊತೆಗೆ ಸಂಪರ್ಕವನ್ನು ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗೋಕ್ಕಿಂತ ಪೂರ್ವಕವಾಗೂ ಕೂಡ ಭಾಳ ಆತ್ಮೀಯರಾಗಿದ್ದರು. ನನಗೆ ವೈಯಕ್ತಿಕವಾಗಿ ಅವರು ಯಾವತ್ತೂ ಕೂಡ ವೆಸ್ಟ್ ಎಂಡಲ್ಲಿ ಉಳಿಯೋರು. ಆ ಸಂದರ್ಭದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡ್ತಾಯಿದ್ದೆ. ಭಾಳ ದುಃಖ ಆಗುತ್ತೆ. ಭಾಳ ಒಂದು ಸಾಧನೆಯನ್ನು ಎಲ್ಲ ಥರದ ವಿಭಾಗದಲ್ಲಿ, ಅದು ನೀವು ಶೈಕ್ಷಣಿಕವಾಗಿರ್ಬೋದು, ವ್ಯಾವಹಾರಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗೂ ಕೂಡ ಅವರ ಏನು ಕೊಡುಗೆ ಏನಿದೆ ಅದೆಲ್ಲದೂ ಕೂಡ ನಮ್ಮಂಥವ್ರಿಗೆ, ಯುವಕರಿಗೆ ಭಾಳ ಉದಾಹರಣೆ ಆಗಿರುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಮ್ಮಂಥವ್ರು ಅವರ ಗುಣಗಳನ್ನು ತಗೊಳ್ಬೇಕಾಗತ್ತೆ. ಯಾಕೆಂದರೆ ಇವತ್ತಿನ ರಾಜಕಾರಣದೊಳಗೆ ಎಲ್ಲೂ ನಮಗೆ ವ್ಯವಸ್ಥೆ ಇರಲ್ಲ ಕಲಿಯೋದು. ಇಂಥವ್ರನ್ನ ನೋಡಿ ಅವರು ಸಹನೆ, ತಾಳ್ಮೆ, ಅವ್ರು ಬಂದಿರತಕ್ಕಂಥ ಹಾದಿ, ಎಷ್ಟು ವರ್ಷ, ಸುಮಾರು 60-65 ವರ್ಷ ಅವರು ರಾಜಕಾರಣ ಮತ್ತು ಎಲ್ಲದೂ ಕೂಡ ಮಾಡ್ಕೊಂಡು ಬಂದಿರೋದು ನಮ್ಮಂಥವ್ರು ತೊಗೊಳ್ಬೇಕಾಗತ್ತೆ. ಉದಾಹರಣೆಯಾಗಿ ಯಾವತ್ತೂ ಕೂಡ ಶಾಶ್ವತ ಆಗಿರ್ತಾರೆ. ಅದನ್ನು ನಾವು ಮುಂದೆ ತೊಗೊಂಡು ಹೋದರೆ ಅವ್ರಿಗೆ ಕೊಡ್ತಕ್ಕಂಥ ಗೌರವ ಅದನ್ನು ನಾವು ತೊಗೊಳ್ಬೇಕಾಗುತ್ತೆ ಅಂಥೇಳಿ ನನ್ನ ಭಾವನೆ. ಶಾಮನೂರು ಶಂಕರಪ್ಪ ಅವರ ನಿಧನಕ್ಕೆ ಭಾಳ ಕರ್ನಾಟಕಕ್ಕೆ ದುಃಖ ಆಗಿದೆ, ಭಾಳ ನಷ್ಟ ಆಗಿದೆ. 6 ಬಾರಿ ಶಾಸಕರಾಗಿ, 1 ಬಾರಿ MP ಆಗಿ, ಮಂತ್ರಿಯಾಗಿ ನಮ್ಮ ಕರ್ನಾಟಕ ರಾಜ್ಯದ ಭಾಳ ಅವರು ಕೊಡುಗೆ ಇದೆ. ಇವತ್ತು ನಾನು ಬರ್ತಾ 1-2 ತಾಸಾಯಿತು TV-ನಲ್ಲಿ ನೋಡಿದ್ದೀನಿ. ಅದಕ್ಕಾಗಿ ನಮ್ಮದು ಭಾಳ ದುಃಖ ಆಗಿದೆ. ಅದಕ್ಕಾಗಿ ನಾವು ಅವರ ಆತ್ಮಕ್ಕೆ ಚಿರಶಾಂತಿ ಲಾಗಲಿ, ಅವ್ರ ಕುಟುಂಬಕ್ಕೆ ದೇವರು ಅವರಿಗೆ, ಅವ್ರ ಕುಟುಂಬಕ್ಕೆ ಈ ಧೈರ್ಯ ಕೊಡಲಿ ಅಂತ ಹೇಳಿ ನಾನು ನಮ್ಮ ಕಡೆಯಿಂದ ಅವರಿಗೆ ನಾನು ಶ್ರದ್ಧಾಂಜಲಿ ಗ್ರೇಟರ್ ಬೆಂಗಳೂರು ಗುಂಡಿಮಯವಾಗಿ ಬದಲಾಗಿದೆ. ಎಲ್ಲಿ ನೋಡಿದರಲ್ಲಿ ಗುಂಡಿಗಳದ್ದೇ ಕಾರುಬಾರು. ಗುಂಡಿಗಳನ್ನು ಮುಚ್ಚಿ ರಸ್ತೆಯನ್ನು ಸರಿ ಮಾಡಿ ಅಂತ ಜನ ಪರಿಪರಿಯಾಗಿ ಕೇಳಿಕೊಳ್ಳುತ್ತಿದ್ದಾರೆ. ಇದೇ ರಸ್ತೆಯ ಸಮಸ್ಯೆಗಳಿಂದ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದಂತಹ ಹಲವು ಕೈಗಾರಿಕಾ ಇಂಡಸ್ಟ್ರಿಗಳು, ಫ್ಯಾಕ್ಟ್ರೀಸ್ಗಳು, ಕಂಪನಿಗಳು ಬೇರೆ ಬೇರೆ ರಾಜ್ಯಗಳ ಪಾಲಾಗ್ತಾ ಇದೆ. ಅದಕ್ಕಾಗಿ ಸುಲಭ ಸಂಚಾರಕ್ಕಾಗಿ ಒಳ್ಳೆ ರಸ್ತೆ ಮಾಡಿಸಿ ಸರ್ ಅಂತ ಕೇಳಿಕೊಂಡ್ರೆ ನಮ್ಮ ಮಾನ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು, ರಸ್ತೆ ಸರಿ ಮಾಡಿಸೋದ್ರಿಂದ ಜನರ ಜೀವನ ಉದ್ಧಾರ ಆಗುತ್ತನ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವ್ರು ಏನು ಹೇಳಿದ್ರು ಕೇಳಿಸ್ಕೊಂಬನ್ನಿ ಒಂದ್ಸರಿ. ಗ್ಯಾರಂಟಿ ಅಂತ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿತು. ಫ್ರೀ ಅಂತ ಎಲ್ಲವನ್ನು ಕೂಡ ಪುಕ್ಸಟ್ಟೆ ಕೊಟ್ಟು ರಾಜ್ಯದ ಗದ್ದುಗೆ ಏರಿತು. 5 ಗ್ಯಾರಂಟಿ ಭಾಗ್ಯಗಳನ್ನು ಜಾರಿ ಮಾಡಿರೋ ಕಾಂಗ್ರೆಸ್ ಸರ್ಕಾರ ದುಡ್ಡಿಲ್ಲದೆ ಒದ್ದಾಡುತ್ತಿದ್ದ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ನೀಡೋಕ್ಕಾಗದೆ ಪರದಾಡ್ತಾ ಇದೆ. ಬಿಟ್ಟಿ ಭಾಗ್ಯಗಳಿಂದ ಸರ್ಕಾರದ ಬೊಕ್ಕಸ ಖಾಲಿಯಾಗಿರೋದನ್ನ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಒಪ್ಪಿಕೊಂಡಿದ್ದಾರೆ. ರಸ್ತೆ ಚರಂಡಿ ನಿರ್ಮಾಣದಿಂದ ಜನ ಉದ್ಧಾರ ಆಗ್ತಾರಾ? ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಎಂಥ ಪ್ರಶ್ನೆ. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ನೀವು ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ ಉದ್ಧಾರ ಆಗ್ತದೆ? ತುಮಕೂರಿನಲ್ಲಿ ನಡೆದ ಬಂಜಾರ ಸಮುದಾಯದ ಕಾರ್ಯಕ್ರಮದಲ್ಲಿ ಗೃಹ ಸಚಿವರು ಆಡಿರುವಂತಹ ಮಾತುಗಳಿವು. ಅಬ್ಬಬ್ಬಾ, ಎಂಥ ಮಾತು. ಇವರ ಮಾತು ಕೇಳಿದ್ರೆ ಕಿವಿಗಳು ಪಾವನವಾಗುತ್ತೆ. ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ ಬಡವರ ಜೀವನ ಉದ್ಧಾರ ಆಗುತ್ತಾ? ಹೀಗಂತ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಶ್ನೆ ಮಾಡಿದ್ದಾರೆ. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ, ಅವ್ರಿಗೆ ಒಂದು ಪ್ರಶ್ನೆ, ಈ ಜನ ಏನಾಗಬೇಕು? ಆಯ್ತಪ್ಪ, ನಾವು ಕೊಡೋದಿಲ್ಲ, ನಾಳೆ ನಿಲ್ಲಿಸ್ಬಿಡೋಣ. ಈ 58,000 ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಏನ್ ಕೊಡ್ತಾ ಇದ್ದೀವಿ, ನಾಳೆ ನಿಲ್ಲಿಸ್ತೇವೆ.
ಆದ್ರೆ ನೀವು ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ ಅಥವಾ ಇನ್ನೇನೋ ಕಾರ್ಯಕ್ರಮ ಮಾಡೋದ್ರಿಂದ ಆ ಬಡವರ ಜೀವನ ಏನಾಗ್ತದ್ರಿ? ಉದ್ಧಾರ ಆಗ್ತದೆ? ಗ್ಯಾರಂಟಿಯಿಂದ ಅಭಿವೃದ್ಧಿ ಕಾರ್ಯ ನಿಧಾನ. ಬಳಿಕ ಮಾತು ಮುಂದುವರಿಸಿದ ಗೃಹ ಸಚಿವರು ಗ್ಯಾರಂಟಿಯಿಂದ ಅಭಿವೃದ್ಧಿ ಕಾರ್ಯಗಳು ನಿಧಾನ ಆಗಿರೋದನ್ನು ಒಪ್ಪಿಕೊಂಡಿದ್ದಾರೆ. ಗ್ಯಾರಂಟಿಯಿಂದ ಅಭಿವೃದ್ಧಿ ಯೋಜನೆ ಒಂದಿಷ್ಟು ನಿಧಾನ ಆಗಿರಬಹುದು, ಹಾಗಂತ ಯಾವ ಕಾರ್ಯಕ್ರಮಗಳನ್ನು ಕೂಡ ನಿಲ್ಲಿಸಿಲ್ಲ ಅಂತ ಹೇಳಿದರು. ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಲಿಸಿದೀವ, ಮನೆಗಳು ಕಟ್ಟೋದು ನಿಲ್ಲಿಸಿದೀವ, ಬೇರೆ ಬೇರೆ ಕಾರ್ಯಕ್ರಮಗಳು, ನೀರಾವರಿ ಕಾರ್ಯಕ್ರಮಗಳನ್ನು ನಿಲ್ಲಿಸಿದೀವ? ನಾವು ನಿಲ್ಲಿಸಿಲ್ಲ. ಒಂದಿಷ್ಟು ನಿಧಾನ ಆಗಿರ್ಬೋದು, ಒಪ್ಕೊಳ್ತೇನೆ. ಪರಮೇಶ್ವರ್ ಹೇಳಿಕೆಗೆ ಸಿಡಿದ ಕೇಸರಿ ಸೇನೆ. ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ಬೊಕ್ಕಸ ಖಾಲಿಯಾಗಿರುವುದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ಕೊರತೆ ಉಂಟಾಗಿರುವುದು ಎಲ್ಲರಿಗೂ ಕೂಡ ತಿಳಿದಿದೆ. ದುಡ್ಡಿಲ್ಲವೆಂದು ರಸ್ತೆ ಮಾಡೋದ್ರಿಂದ ಜನರ ಜೀವನ ಉದ್ಧಾರ ಆಗುತ್ತಾ ಅಂತ ಹೇಳೋದು ಎಷ್ಟು ಸರಿ ಗೃಹ ಸಚಿವರೇ? ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಈ ಹೇಳಿಕೆಯನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಹಿರಿಯ ನಾಯಕರು ಮುಂದಿನ ಮುಖ್ಯಮಂತ್ರಿ ಅಂತ ಹೋದಲ್ಲಿ ಬಂದಲ್ಲಿ ಇವರ ಅಭಿಮಾನಿಗಳು, ಬೆಂಬಲಿಗರು ಘೋಷಣೆ ಮಾಡ್ತಾರೆ. ಹಾಗಿದ್ರೆ ಪರಮೇಶ್ವರ್ ಏನಾದರೂ ಅಪ್ಪಿತಪ್ಪಿ ಮುಖ್ಯಮಂತ್ರಿ ಆಗ್ಬಿಟ್ರೆ 5 ವರ್ಷ ರಸ್ತೆ ಅಂತ ನನ್ನ ಹತ್ರ ಬರಬೇಡಿ ಅಂತ ಒಂದು ಫರ್ಮಾನ್ ಹೊರಡಿಸ್ಬಿಡ್ತಾರಾ? ಯಾಕಂದ್ರೆ ಯಾರು ಉದ್ಧಾರ ಆಗ್ತಾರೆ ರಸ್ತೆ ಮಾಡಿಸೋದ್ರಿಂದ? ಒಂದು ಬೋರ್ಡು ಹಾಕ್ಬಿಡ್ಬೋದು, ರಸ್ತೆ ಅಂತ ನನ್ನ ಹತ್ರ ಬರೋಂಗಿಲ್ಲ ನೀವು ಅಂತ. ಪರಮೇಶ್ವರ್ ಅವರೇ, ಹಿರಿಯ ನಾಯಕರು ನೀವು ರಸ್ತೆಯಿಂದ ಏನಾಗುತ್ತೆ ಅಂತ ಕೇಳ್ತೀರಿ ಅಂತಂದ್ರೆ ಹೆಂಗೆ ಹೇಳೋಣ? ನಾವು ರಿಯಾಲಿಟಿ ಅರ್ಥ ಮಾಡಿಸೋಣ ಇವತ್ತು ಪರಮೇಶ್ವರ್ ಸಾಹೇಬರಿಗೆ. ರಸ್ತೆ ಗುಂಡಿಗಳಿಂದ ಬೆಂಗಳೂರಿನಲ್ಲಿ ಸರಣಿ ಸಾವಾಗ್ತಾ ಇದೆ. ಜನರ ಜೀವನ ಉದ್ಧಾರ ಆಗೋದಲ್ಲ, ಜೀವನಾನೇ ಮುಗಿಸ್ತಾ ಇದ್ದಾರೆ ರಸ್ತೆಗಳಿಂದ. ಡೆಡ್ಲಿ ರಸ್ತೆ ಗುಂಡಿಗಳಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಟ್ರಾಫಿಕ್ ಬಿಸಿ ಇವ್ರಿಗಿರಲ್ಲ, ಜೀರೋ ಟ್ರಾಫಿಕಲ್ಲಿ ಓಡಾಡ್ತಾರೆ. ಒಂದ್ಸರಿ ಸಿಕ್ಕಾಕೋಬೇಕು ಇವ್ರು 1-2 ಗಂಟೆ. JC ರೋಡಿಗೆ ಒಂದ್ಸರಿ ಕರ್ಕೊಂಬರೋಣ ಪರಮೇಶ್ವರ್ ಅವ್ರನ್ನ. ಈ ಕ್ಲಿಯರ್ ಆಗಿದೆ. ಒಂದು 15 ದಿನದ ಹಿಂದೆ ಕರ್ಕೊಂಬರ್ಬೇಕಾಯ್ತು, ಅದು 1 ತಿಂಗಳ ಹಿಂದೆ. ಅಥವಾ ಎಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಗುತ್ತೋ ಅಲ್ಲಿ ಬಿಡೋಣ ಪರಮೇಶ್ವರ್ ಅವ್ರನ್ನ. ಸಿಕ್ಕಾಕೊಳ್ಳಿ 1-2 ಗಂಟೆ. ಡೆಡ್ಲಿ ಗುಂಡಿಗಳಿಂದ ಬೆಂಗಳೂರಿನ ಮಾನ ಹರಾಜಾಗ್ತಾ ಇದೆ. ನ್ಯಾಷನಲ್ ಲೆವೆಲಲ್ಲಿ ಗುಂಡಿ ಬಿದ್ದಿದೆ, ಸರಿ ಮಾಡಿ ಅಂತ ಟ್ವೀಟ್ ಮಾಡ್ತಿದ್ದಾರೆ ಎಕ್ಸ್ ಖಾತೆಯಲ್ಲಿ. ಕರ್ನಾಟಕ ಗವರ್ಮೆಂಟ್ಗೆ ಟ್ಯಾಗ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿನ ರಸ್ತೆಗಳು ಸರಿ ಇಲ್ಲ ಅಂತ ಹೇಳಿ ಪಕ್ಕದ ರಾಜ್ಯಗಳಿಗೆ ಕಂಪನಿಗಳು ಹೋಗ್ತಾ ಇವೆ. ಸ್ಟಾರ್ಟ್ಅಪ್ ಕಂಪನಿಗಳು ಬೆಂಗಳೂರು ಕಡೆ ಮುಖ ಮಾಡ್ತಾ ಇಲ್ಲ. ಮಂಜುನಾಥನೇ ಕಾಪಾಡಬೇಕು ಅಂತ ಜನ ಈಗ ಹೇಳ್ತಿರೋದು. ಬೇರೆ ರಾಜ್ಯಗಳ ಪಾಲಾಗ್ತಾ ಇವೆ ಸ್ಟಾರ್ಟ್ಅಪ್ ಕಂಪನಿಗಳು. ಏನು ಮಾಡೋದು ನಾವು ಚೆನ್ನಾಗಿ ಓದಿದ್ದೀವಿ, ನಮ್ಮ ಮನೆ ಮುಂದೆ ನಮ್ಮ ಊರಿಗೆ ಕಂಪನಿಗಳು ಬರ್ತಾ ಇಲ್ಲ, ಅದಕ್ಕೆ ಕಾರಣ ಸರ್ಕಾರದವರ ನಿರ್ಲಕ್ಷ್ಯ ಅಂತಂದ್ರೆ ಪರಮೇಶ್ವರ್ ಅವರು ಉತ್ತರ ಕೊಡ್ಬೇಕಲ್ವಾ ಇದಕ್ಕೆ? ಸಾವಿರಾರು ಉದ್ಯೋಗಗಳು ಬೇರೆ ರಾಜ್ಯದ ಪಾಲಾಗ್ತಾ ಇವೆ. ಬೆಂಗಳೂರಿನ ಆದಾಯಕ್ಕೂ ದೊಡ್ಡ ಹೊಡೆತ ಇದು. ಇದನ್ನು ಅರ್ಥ ಮಾಡ್ಕೋಬೇಕು ಪರಮೇಶ್ವರ್ ಸಾಹೇಬ್ರು. ನಾವು ಅರ್ಥ ಮಾಡಿಸ್ಬೇಕಾ? ರಾಜಕೀಯದಲ್ಲಿ ಇದ್ದಂಥವ್ರು. ರೋಡ್ ಸರಿ ಇಲ್ಲ, ಕಂಪನಿಗಳು ಬೇರೆ ಊರಿಗೆ ಹೋಗ್ತಾ ಇವೆ. ರೋಡ್ ಸರಿ ಮಾಡಿಸಿ ಕಾರಣ ಕೊಡ್ತಾ ಇದ್ದಾರೆ. ಯಾವ್ಯಾವ ಕಂಪನಿಗಳು ಬೇರೆ ಕಡೆ ಹೋಗ್ತಾ ಇವೆಯಲ್ಲ, ಅವ್ರ ಕಾರಣ ಕೊಡ್ತಾ ಇದ್ದಾರೆ. ನಿಮ್ಮಲ್ಲಿ ರೋಡ್ಗಳು ಸರಿ ಇಲ್ಲ, ಸೌಕರ್ಯಗಳಿಲ್ಲ, ಹಿಂಗಾಗಿ ನಾವು ಬೇರೆ ಊರಿಗೆ ಹೋಗ್ತೀವಿ ಅಂತ. ಇನ್ನು ಇವ್ರು ಹೇಳ್ತಾರೆ ರೋಡನ್ನು ಸರಿ ಮಾಡಿಸಿದ್ರೆ ಬಡವ್ರ ಜೀವನ ಉದ್ಧಾರ ಆಗುತ್ತಾ ಅಂತ. ಪರಮೇಶ್ವರ ಸಾಹೇಬ್ರೆ, ನೀವು ಮಾಡಿಸುವಂಥ ರೋಡು ಆ ಬಡವನ ಮನೆ ಮುಂದೆನೇ ಹಾದು ಹೋಗಿ ಅದೇ ದಾರಿಯಲ್ಲಿ ಒಂದು ಒಳ್ಳೆ ಕಂಪನಿ ಬಂತು ಅಂತಂದ್ರೆ ಈ ಬಡವ ಆ ಕಂಪನಿ ಸೇರ್ಕೊಂಡು ಅವನ ಮನೆ ನಡೆಯುತ್ತೆ ಅಂತಂದ್ರೆ ಉದ್ಧಾರ ಆಗಲ್ವಾ ಅವನು? ಪರಮೇಶ್ವರ ಸಾಹೇಬ್ರೆ, ಅರ್ಥ ಮಾಡ್ಕೊಳ್ಳಿ. ರಸ್ತೆ ನಿರ್ಮಾಣ ಮಾಡೋದ್ರಿಂದ ಜನರ ಜೀವನ ಉದ್ಧಾರ ಆಗತ್ತಾ ಅಂತ ಕೇಳ್ತಾರೆ. ಉದ್ಧಾರ ಆಗತ್ತೆ ರೀ, ನೀವು ರಸ್ತೆ ಮಾಡಿಸಿ. ಇದನ್ನ ಅರ್ಥ ಮಾಡ್ಕೋಬೇಕು ಪರಮೇಶ್ವರ್ ಅವರು. ಒಬ್ಬ ಹಿರಿಯ ನಾಯಕ ಆಗಿ ರಸ್ತೆಗಳನ್ನ ಮಾಡಿಸೋದ್ರಿಂದ ಜೀವನ ಉದ್ಧಾರ ಆಗತ್ತಾ ಅಂತಂದ್ರೆ ಇಲ್ಲ, ನೀವು ಬಿದ್ದು ಸೊಂಟ ಮುರ್ಕೊಳ್ಳಿ, ಕೈಕಾಲು ಮುರ್ಕೊಳ್ಳಿ, ಅವಾಗ ಉದ್ಧಾರ ಆಗ್ತಾರೆ ಜನ. ಬೆಂಗಳೂರಿನಲ್ಲಿ ರಸ್ತೆಗಳು ಇವತ್ತು ಯಾವ ಪರಿಸ್ಥಿತಿಗೆ ಹೋಗಿವೆ? ದುರಸ್ತಿ ಆಗ್ತಾ ಇರುವಂಥ ರಸ್ತೆಗಳ ಬಗ್ಗೆ ನಾವು ಮಾತಾಡಲ್ಲ, ಆದರೆ ಹಲವು ರಸ್ತೆಗಳು ಇವತ್ತು ಗುಂಡಿಮಯ ಆಗಿದೆ. ಎಷ್ಟು ಜನ ರೀ, ಭಾರಿ ಮನಸ್ಸಿಗೆ ಬೇಸರ ಅನ್ಸುತ್ತೆ. ಗುಂಡಿಗಳಿಗೆ ಬಿದ್ದು ಪ್ರಾಣ ಕಳ್ಕೊಂಡವ್ರು ಎಷ್ಟು ಜನ? ಬೆಂಗಳೂರಿನಲ್ಲಿ ಲಿಸ್ಟ್ ಕೊಡಬೇಕಾ ಪರಮೇಶ್ವರ್ ಅವ್ರಿಗೆ?
ಗುಂಡಿಗಳಿಂದ ಬಿದ್ದು ಸತ್ತಿದ್ದಾರೆ. ಜವಾಬ್ದಾರಿ ಇರುವಂಥ ನಾಯಕರುಗಳು ಈ ರೀತಿ ಮಾತಾಡುವಾಗ 1000 ಸರಿ ಯೋಚನೆ ಮಾಡಬೇಕು. ನಿಮಗಾಗುತ್ತೆ ಅಂತಂದರೆ ಕೆಲಸ ಮಾಡಿ. ಇಲ್ಲ, ಈ ಪುರಾಣಗಳನ್ನು ಕೇಳೋದಕ್ಕೆ ಯಾರು ರೆಡಿ ಇಲ್ಲ. ಎಲ್ಲ ಅರ್ಥ ಆಗುತ್ತೆ ಜನರಿಗೆ. ಸುಮ್ಮನೆ ನಿಂತ್ಕೊಂಡು ರಸ್ತೆ ಮಾಡೋದ್ರಿಂದ, ಗುಂಡಿ ಮುಚ್ಚೋದ್ರಿಂದ ಜನ ಉದ್ಧಾರ ಆಗ್ತಾರ ಅಂತಂದರೆ ಉದ್ಧಾರ ಆಗ್ತಾರ್ರಿ. ನಿಮ್ಮ ಕಮಿಟ್ಮೆಂಟ್ ಅದು. ಅಧಿಕಾರದಲ್ಲಿದ್ದೀರಿ, ರಸ್ತೆ ಸರಿ ಮಾಡಿಸಿ, ಮೂಲ ಸೌಕರ್ಯ ಕೊಡಿ, ಕಂಪನಿಗಳು ಬೇರೆ ರಾಜ್ಯಕ್ಕೆ ಹೋಗದಂಗೆ ತಡೆದಿಟ್ಕೊಳ್ಳಿ. ಉದ್ಯೋಗ ಸೃಷ್ಟಿಯಾಗುತ್ತೆ, ಉದ್ಯೋಗಿಗಳು ಇಲ್ಲಿಗೆ ಬರ್ತಾರೆ, ನಮ್ಮ ಬೆಂಗಳೂರಿನ ಆದಾಯ ಹೆಚ್ಚಾಗುತ್ತೆ. ನೀವು ಜಮ್ ಅಂತ ಕಾರಲ್ಲಿ ಓಡಾಡ್ಬೋದು, ಅಧಿಕಾರ ಗಟ್ಟಿ ಮಾಡ್ಕೋಬೋದು, ಎಲ್ಲರೂ ಉದ್ಧಾರ ಆಗ್ತಾರೆ. ಇದು ಬೇಸಿಕ್ ಸೆನ್ಸ್. ಇದು ಇನ್ನು ನೆಕ್ಸ್ಟ್, ಮೊಟ್ಟೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ತಿನ್ನೋರ್ಗಿಷ್ಟ, ತಿಂದೇ ಇರೋರ್ಗೆ ಕಷ್ಟ. ಈ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತಂತೆ ಅನ್ನುವಂತಹ ವದಂತಿ ಭಾರಿ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಅಸಲಿಗೆ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತಾ? ಆರೋಗ್ಯ ಇಲಾಖೆ ಈ ಬಗ್ಗೆ ಹೇಳೋದು ಏನು? ಒಂದು ವರದಿ ಇದೆ. ಮೊಟ್ಟೆ ತಿನ್ನೋರು, ಮೊಟ್ಟೆನ ಲವ್ ಮಾಡೋರು ಮಿಸ್ ಮಾಡದೆ ಈ ಸ್ಟೋರಿ ನೋಡಿ. ಮೊಟ್ಟೆ ಮಕ್ಕಳಿಂದ ಹಿಡಿದು ಯುವಕರು, ಹಿರಿಯರು, ವೃದ್ಧರಿಗೂ ನೆಚ್ಚಿನ ಆಹಾರ. ಕೇವಲ ನಾನ್ ವೆಜಿಟೇರಿಯನ್ಸ್ ಮಾತ್ರ ಅಲ್ಲ, ವೆಜಿಟೇರಿಯನ್ಸ್ಗೂ ಕೂಡ ಎಗ್ ಅಂದರೆ ಪಂಚಪ್ರಾಣ. ಫಿಟ್ನೆಸ್ ಬಯಸೋರು ತಮ್ಮ ಫುಡ್ ಮೆನುವಿನಲ್ಲಿ ಮೊಟ್ಟೆಯನ್ನು ಮಿಸ್ ಮಾಡೋದೇ ಇಲ್ಲ. ಆದರೆ ಇದೀಗ ಮೊಟ್ಟೆ ಪ್ರಿಯರಿಗೆ ಬೆಚ್ಚಿ ಬೀಳಿಸೋ ಮಾಹಿತಿ ಹೊರಬಿದ್ದಿದೆ. ಕೋಳಿ ಮೊಟ್ಟೆ ತಿಂದರೆ ಬರುತ್ತಾ ಮಾರಕ ಕ್ಯಾನ್ಸರ್? ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್. ಉಸಿರಾಡುವ ಗಾಳಿಯಿಂದ ಹಿಡಿದು ತಿನ್ನುವ ಆಹಾರದ ತನಕ ವಿಷವಾಗ್ತಿದೆ. ಹೀಗಾಗಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿ ಗೋಬಿ ಮಂಚೂರಿ, ಕಬಾಬ್, ಪನ್ನೀರ್, ಬಟಾಣಿಗಳಿಗೆ ಹಾಕುವ ಕಲರ್ಗಳನ್ನು ಬ್ಯಾನ್ ಮಾಡಿತ್ತು. ಇದೀಗ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರೋ ಆತಂಕ ಎದುರಾಗಿದೆ. ಇದೇ ಕಾರಣಕ್ಕೆ ಆರೋಗ್ಯ ಇಲಾಖೆ ಕೋಳಿ ಮೊಟ್ಟೆಗಳನ್ನು ಟೆಸ್ಟ್ಗೆ ಕಳಿಸಿದೆ. ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆಯಂತೆ. ಬ್ರಾಂಡ್ ಮೊಟ್ಟೆಗಳು ಮಾತ್ರವಲ್ಲ, ಎಲ್ಲ ಮೊಟ್ಟೆಗಳಿಂದಲೂ ಕೂಡ ಕ್ಯಾನ್ಸರ್ ಬರುತ್ತಂತೆ. ಈ ಅಚ್ಚರಿಯ ಅಂಶವನ್ನು ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ಬಿಡುಗಡೆ ಮಾಡಿದೆ. ವೈದ್ಯರೊಬ್ಬರು ಈ ಸ್ಫೋಟಕ ಮಾಹಿತಿ ಹೊರಹಾಕಿದ್ದಾರೆ. ಹೀಗಾಗಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಮೊಟ್ಟೆಗಳ ಸ್ಯಾಂಪಲ್ಸ್ ಪಡೆದು ಟೆಸ್ಟ್ಗೆ ಒಳಪಡಿಸಲು ಮುಂದಾಗಿದೆ. ಯಾವ ಆಧಾರದ ಮೇಲೆ ರಿಪೋರ್ಟ್ ಬಂದಿದೆ, ಯಾರು ಕೊಟ್ಟಿದೆ ರಿಪೋರ್ಟು, ಆಮೇಲೆ ಮುಂದೆ ಅದರ ಬಗ್ಗೆ ಏನು ಮಾಡಬೇಕು ಅಂತ ನಮ್ಮ ಫುಡ್ ಸೇಫ್ಟಿ ಕಮಿಷನರ್ಗೆ ಹೇಳಿದ್ದೀನಿ. ಅವ್ರು ಚೆಕ್ ಮಾಡಿಬಿಟ್ಟು ಆಮೇಲೆ ಅದ್ರ ಬಗ್ಗೆ ಗೈಡ್ಲೈನ್ಸ್ ಪ್ರಕಾರ ಏನು ಮಾಡಬೇಕು, ಟೆಸ್ಟಿಂಗ್ ಮಾಡಬೇಕು, ಅದೇನು ಮಾಡಬೇಕು ಆಮೇಲೆ ನೋಡ್ತೀವಿ. ಕೋಳಿ ಸಾಕಾಣೆಯಲ್ಲಿ ಕೋಳಿಗಳಿಗೆ ಸೋಂಕನ್ನು ತಡೆಗಟ್ಟಲು ನೀಡುವಂಥ ಜೀವ ನಿರೋಧಕ ಔಷಧವನ್ನು ನೀಡಲಾಗುತ್ತೆ. ಆದರೆ ಇದು ಕ್ಯಾನ್ಸರ್ ಕಾರಕ ಅಂತ ಹಲವು ದೇಶಗಳಲ್ಲಿ ನಿಷೇಧಿಸಲಾಗಿದೆ. ಆದರೆ ಭಾರತದಲ್ಲಿ ನಿಷೇಧಿಸಲಾಗಿಲ್ಲ. ಇದು ಈಗ ಎಲ್ಲೆಡೆ ಚರ್ಚೆ ಹುಟ್ಟು ಹಾಕಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಏನ್ ತಿನ್ಬೇಕು, ಏನ್ ತಿನ್ನಬಾರ್ದು ಅಂತಾನೆ ಗೊತ್ತಾಗೋದಿಲ್ಲ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿಜಕ್ಕೂ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತಾ? ಇದು ಮೊಟ್ಟೆ ತಿನ್ನೋರಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ, ಭಯ ಶುರುವಾಗಿರುವಂತಹದ್ದು. ನೀವು ಮೊಟ್ಟೆ ಪ್ರಿಯರಾಗಿದ್ದರೆ, ಹೋದಲ್ಲಿ ಬಂದಲ್ಲಿ ಎಗ್ ರೈಸ್ ತಿನ್ನೋರಾಗಿದ್ದರೆ ಈ ವಿಚಾರಗಳನ್ನು ತಿಳ್ಕೋಬೇಕು. ಎಗ್ ರೈಸ್ ಪ್ರಿಯರ್ ಸಿಕ್ಕಾಪಟ್ಟೆ, ಈಗ ಮೊಟ್ಟೆ ಪ್ರಿಯರ್ ಸಿಕ್ಕಾಪಟ್ಟೆ. ಮೊಟ್ಟೆ ತಿಂದರೆ ಕ್ಯಾನ್ಸರ್ ಅನ್ನುವಂಥ ವದಂತಿಯ ಆತಂಕ ಏನಿದೆ, ಆ ಆತಂಕದ ಬಗ್ಗೆ ಹಲವು ಅನುಮಾನಗಳು ಕಾಡ್ತಾ ಇದೆಯಲ್ವಾ. ಕೋಳಿಗಳಿಗೆ ಸೋಂಕು ತಡೆಗಟ್ಟೋದಕ್ಕೆ ಅಂತ ಒಂದು ಇಂಜೆಕ್ಷನ್ ಮಾಡ್ತಾರೆ. ಕೋಳಿಗಳಿಗೆ ಜೀವ ನಿರೋಧಕ ಇಂಜೆಕ್ಷನ್ ನೀಡಲಾಗುತ್ತೆ. ಜೀವ ನಿರೋಧಕ ಇಂಜೆಕ್ಷನ್ನಿಂದ ಮೊಟ್ಟೆಗಳಿಗೆ ಪರಿಣಾಮ ಬೀರ್ತಾ ಇದೆ. ಮೊಟ್ಟೆಯಲ್ಲಿ AOZ ಔಷಧದ ಅಂಶ ಪತ್ತೆ ಆಗಿದೆಯಂತೆ. ಅದೇ ಇಷ್ಟೆಲ್ಲ ವದಂತಿ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಏನದು AOZ? ನಿಷೇಧಿತ ನೈಟ್ರೋಫ್ಯೂರಾನ್ ಮೆಟೋಬೊಲೈಟ್ ಅಂತ ಅಂಶ. ಆ ಮೆಟೋಬೊಲೈಟ್ ಅಂಶ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗುತ್ತಾ? ಇದರಿಂದ ಸಂತಾನೋತ್ಪತ್ತಿ, ರೋಗ ನಿರೋಧಕ ವ್ಯವಸ್ಥೆಗೆ ಹಾನಿಯಾಗುತ್ತೆ. ಕ್ಯಾನ್ಸರ್ನಂತಹ ಅಪಾಯಕಾರಿ ಕಾಯಿಲೆಗಳಿಗೂ ಇದು ಕಾರಣ ಆಗಬಹುದು.
ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಖಾಸಗಿ ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಭಾರಿ ಚರ್ಚೆ ಆಯಿತು, ವಿಡಿಯೋ ವೈರಲ್ ಆಯಿತು, ಮೊಟ್ಟೆ ಪ್ರಿಯರಿಗೆ ಆತಂಕ ಶುರುವಾಯಿತು. ಈ ವಿಚಾರವಾಗಿ ಆರೋಗ್ಯ ಇಲಾಖೆ ಈಗ ಸ್ಪಷ್ಟನೆ ಕೊಟ್ಟಿದೆ. ಇದನ್ನು ನೀವು ಗಮನಿಸಬೇಕು ಮೊಟ್ಟೆ ಪ್ರಿಯರು. ನಮ್ಮ ರಾಜ್ಯದ ಆರೋಗ್ಯ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ, ಯಾರು ಆತಂಕ ಪಡುವ ಅಗತ್ಯ ಇಲ್ಲ. ಈ ಬಗ್ಗೆ ನಾವೀಗಾಗಲೇ ವರದಿಯನ್ನು ತರಿಸ್ಕೊಳ್ತಾ ಇದ್ದೀವಿ. ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಎನ್ನುವಂತಹ ವಿಚಾರ, ಆತಂಕ ಯಾವುದು ಬೇಡ ನಿಮಗೆ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಮತ್ತು ಈಗ ಈ ವದಂತಿ ಏನು ಹಬ್ಬಿದೆಯಲ್ಲ, ಈ ವದಂತಿಯ ಮೂಲ ಎಲ್ಲಿಂದ, ನಿಜಕ್ಕೂ ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತಾ, ಈ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಆರೋಗ್ಯ ಇಲಾಖೆ ಈಗ ಮಾಡ್ತಾ ಇದೆ. ಸೊ ಆತಂಕ ಬೇಡ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಸ್ವತಃ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಇನ್ನು ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಸುದ್ದಿಯನ್ನ ಕೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾವುಕರಾಗಿದ್ದಾರೆ. ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾವುಕ ಆಗಿರುವಂಥದ್ದು. ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಂತೆ ಮುಖ್ಯಮಂತ್ರಿಗಳಿಗೆ ಮಾಹಿತಿ ತಲುಪಿದೆ. ಶಾಮನೂರು ಶಿವಶಂಕರಪ್ಪ ಅವರು ನಿಧನರಾಗಿದ್ದರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮಾಹಿತಿ ಹೋಗ್ತಾ ಇದ್ದಂತೆ ಶಾಮನೂರು ನಿಧನದ ಸುದ್ದಿಯನ್ನು ತಿಳಿದು ಭಾವುಕರಾಗಿದ್ದಾರೆ ಮುಖ್ಯಮಂತ್ರಿಗಳು. ನಿಧನದ ಬಗ್ಗೆ ನಾಳೆ ಬಂದರು ಮಾತಾಡಿಲ್ಲ, ಅಲ್ಲಿ ಮಾತಾಡಿಲ್ಲ, ಇಲ್ಲ ಮಾತಾಡಿಲ್ಲ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH